ಹಲೋ ಫ್ರೆಂಡ್ಸ್, ಒಂದು ಮ್ಯೂಸಿಯಂ ಇದೆ. ಅಲ್ಲಿ ನಾವು ಇತಿಹಾಸದಲ್ಲಿ ನೋಡಿರೋ ವಿಷಯಗಳನ್ನ, ಹಾಗಂದ್ರೆ ಪ್ರಾಣಿಗಳು, ಪಕ್ಷಿಗಳು, ಮನುಷ್ಯರು ಅಂತ ತುಂಬಾ ವಿಷಯಗಳು ಅಲ್ಲಿರೋ ಶೋಕೇಸ್ನಲ್ಲಿ ಮಾಡೆಲ್ಸ್ ಆಗಿವೆ. ಅವುಗಳಿಗೆಲ್ಲ ಪ್ರತಿ ರಾತ್ರಿನೂ ಜೀವ ಬರುತ್ತೆ. ಹಾಗೆ ಬಂದಾಗ ತಮ್ಮ ಕೆಲಸ ಏನೋ ಅದನ್ನ ಮಾಡೋದ್ರಲ್ಲಿ ಯಾವಾಗ್ಲೂ ಗುರಿಯಾಗಿರ್ತವೆ. ಆದ್ರೆ ಈ ವಿಷಯ ಯಾವುದೋ ಗೊತ್ತಿಲ್ಲದೆ ಆ ಮ್ಯೂಸಿಯಂ ಕೆಲ್ಸಕ್ಕಂತ ಬಂದು ನಮ್ ಹೀರೋ ಅವುಗಳ ನಡುವೆ ಸಿಗಾಕೊಂಡು ಏನೆಲ್ಲ ಪಾಡ್ಪಡ್ತಾನೆ. ಕೊನೆಗೊಂದ್ ಕಟ್ಟದಲ್ಲಿ ಅವುಗಳಿಗೆ ಮತ್ತೆ ಜೀವ ಬರಲ್ಲ ಅನ್ನೋ ಸಮಯದಲ್ಲಿ ನಮ್ ಹೀರೋ ಅವುಗಳನ್ನ ಹೇಗ್ ಕಾಪಾಡ್ತಾನೆ ಅನ್ನೋದೇ 2006ರಲ್ಲಿ ತೆರೆಗೆ ಬಂದಿರೋ ಕಾಮಿಡಿ ಫ್ಯಾಂಟಸಿ ಮೂವಿ ನೈಟ್ ಅಟ್ ದ ಮ್ಯೂಸಿಯಂ ನ ಕತೆ. ಈ ವಿಡಿಯೋಗೆ ಏನಾದ್ರೂ 1000 ಲೈಕ್ಸ್ ಬಂದ್ರೆ ನೆಕ್ಸ್ಟ್ ಪಾರ್ಟ್ನು ಇದೇ ರೀತಿ ಕಂಟಿನ್ಯೂ ಮಾಡೋಣ. ಸರಿ, ನಾವೀಗ ಶುರು ಮಾಡೋಣ. ಮೂವಿಯ ಸ್ಟಾರ್ಟಿಂಗ್ ನಲ್ಲೇ ನಮ್ ಹೀರೋ ಹತ್ರ ಒಂದು ಕಾರ್ ಇದೆ. ಅದನ್ನ ಪೊಲೀಸ್ಗಳು ಲಾಕ್ ಮಾಡಿ ಅವರು ಫೈನ್ ಹಾಕಿರ್ತಾರೆ. ಇವರೇ ನಮ್ ಹೀರೋ, ಹೆಸರು ಲ್ಯಾರಿ ಅಂತ. ಇವ್ರಿಗೊಬ್ಬ ಮಗ ಇದಾನೆ. ಅವನ್ನ ಡೈಲಿ ಸ್ಕೂಲ್ ನಿಂದ ಕರ್ಕೊಂಡು ಹೋಗೋದು ಇವರೇ. ಇದರಿಂದ ನಡ್ಕೊಂಡೆ ಸ್ಕೂಲ್ಗೆ ಬಂದು ಅವ್ನು ಎಲ್ಲಿ ಅಂತ ನೋಡಿದಾಗ ಇವತ್ತು ಸ್ಕೂಲ್ ನಲ್ಲಿ ಪ್ಯಾರೆಂಟ್ಸ್ ಮೀಟಿಂಗ್ ಇತ್ತಂತೆ. ಅದರಿಂದ ಹಾಫ್ ಡೇ. ಸೊ ಎರಿಕಾ ಒಬ್ರು ಅವನ್ನ ಕರ್ಕೊಂಡು ಹೋದ್ರು ಅಂತ ವಿಷಯ ಗೊತ್ತಾಗುತ್ತೆ. ಈ ಎರಿಕಾ ಯಾರಂದ್ರೆ ಇವ್ರ ex-wife. ಇವ್ರನ್ನೀಗ ಡಿವೋರ್ಸ್ ಮಾಡಿ ಬೇರೆ ಯಾರನ್ನೋ ಮದುವೆ ಮಾಡ್ಕೊಂಡಿದ್ದಾರೆ. ಸರಿ ಅಂತ ಇವಾಗ ಅವ್ರನ್ನ ನೋಡಕ್ ಬಂದು ಇವತ್ ಪ್ಯಾರೆಂಟ್ಸ್ ಮೀಟಿಂಗ್ ಇರೋ ವಿಷಯನ ಯಾಕೆ ನಂಗೆ ಹೇಳಿಲ್ಲ ಅಂತ ಕೇಳಿದಾಗ ಅವನೇ ಈ ವಿಷಯ ನಿಮ್ಗೆ ತಿಳಿಸಿರ್ತಾನೆ ಅಂತ ನಾನ್ ಅನ್ಕೊಂಡೆ ಅನ್ನೋ ರೀತಿ ಅವ್ರು ಮಾತಾಡ್ತಾರೆ. ಇದೇ ಸಮಯ ಅವ್ರ ಹಸ್ಬೆಂಡ್ ಅಲ್ಲಿ ಬರ್ತಾರೆ. ಅವ್ರ ಹೆಸರು ಡಾನ್ ಅಂತ. ಇವರೊಬ್ರು ಸ್ಟಾಕ್ ಬ್ರೋಕರ್. ಹೇಳ್ಬೇಕು ಅಂದ್ರೆ ನಮ್ ಹೀರೋಗೆ ಇವಾಗ ಕೆಲಸ ಇಲ್ಲ, ಯಾವ್ದೋ ಒಂದ್ ಕೆಲಸದಲ್ಲಿ ಸೆಟ್ಲ್ ಆಗಿರ್ತಾನೆ, ಮಗನ್ ಚೆನ್ನಾಗಿ ನೋಡ್ಕೊಳಕಾಗತ್ತೆ ಅಂತ ಅವ್ರು ಮಾತಾಡಿದಾಗ ಇಲ್ಲ, ನಂಗಿನ್ನೂ ಸರಿಯಾದ ಕೆಲಸ ಸಿಕ್ಕಿಲ್ಲ ಅಂತ ಇವ್ರು ಹೇಳಿ ಇದೇ ಸಮಯ ಅವ್ರ ಮಗ ಬರ್ತಾನೆ. ಅವನ ಹೆಸರು ನಿಕ್ಕಿ. ಅವ್ನೀಗ ಹಾಕಿ ಮ್ಯಾಚ್ ಕರ್ಕೊಂಡು ಹೋಗ್ತಾರೆ. ಅವನು ಇವಾಗ ಗೇಮ್ ಆಡ್ತಾ ಆಡ್ತಾನೆ ಕೆಳಗಡೆ ಬಿದ್ಬಿಡ್ತಾನೆ. ಆವಾಗ ಇವ್ರು ಅವ್ನಿಗೆ ಹೇಗೆ ಆಡ್ಬೇಕು ಅಂತ ಒಂದು ಟ್ರಿಕ್ ನಲ್ಲಿ ಕಳಿಸ್ದಾಗ ಸ್ಟ್ರೈಟ್ ಆಗಿ ಆ ಬಾಲ್ ಬಂದು ಇವ್ರ ಮುಖಕ್ಕೆ ಬೀಳುತ್ತೆ. ಇವಾಗ ಮ್ಯಾಚ್ ಮುಗ್ದು ಮನೆಗೆ ಹೋಗ್ತಾ ಇರೋವಾಗ ಆ ಹುಡುಗ ನಾನೊಬ್ಬ ಸ್ಟಾಕ್ ಬ್ರೋಕರ್ ಆಗ್ತೀನಿ ಅಂತ ಮಾತಾಡ್ತಾನೆ. ಅದಕ್ಕೆ ಇವರು ಇಲ್ಲ, ಅದೆಲ್ಲ ಪೋರೊಡಿಯೋ ಕೆಲಸ, ಮತ್ತೆ ನಿಂಗೂ ತುಂಬಾ ವಯಸ್ಸಿದೆ ಅಂತ ಹೇಳಿ ಇವ್ರಿಗೀಗ ಕೆಲಸ ಬೇರೆ ಇಲ್ಲ. ಅದರಿಂದ ಮನೆಗೆ ರೆಂಟ್ ಕೊಡೋಕಾಗದೆ ತನ್ನ ಮನೆನ ಬೇರೆ ಕಡೆ ಬದಲಾಯಿಸ್ತಾ ಇದಾರೆ. ಸೊ ಒಂದಲ್ಲ ಒಂದಿನ ನಂಗೆ ಇಷ್ಟ ಇರೋ ಕೆಲಸ ಸಿಗುತ್ತೆ, ಎಲ್ಲಾ ಬದಲಾಗತ್ತೆ, ಆ ನಂಬಿಕೆ ನಂಗಿದೆ ಅಂತ ಹೇಳಿ ಅವ್ನೀಗ ಅವ್ನ ಮನೆಗೆ ತಗೊಂಡೋಗಿ ಬಿಡ್ತಾರೆ. ನೆಕ್ಸ್ಟ್ ಏನಾದ್ರೂ ಕೆಲಸ ಇದೆಯಾ ಅಂತ ಒಂದು ಎಂಪ್ಲಾಯ್ಮೆಂಟ್ ಏಜೆನ್ಸಿಗೆ ಹೋಗ್ತಾರೆ. ಅಲ್ಲಿರೋ ಲೇಡಿ, ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ನಲ್ಲಿ ಈ ರೀತಿ ಒಂದು ಮೋಸವಾದ ರೆಸ್ಯೂಮ್ ನಾನು ನೋಡ ಇಲ್ಲ ಅಂತ ಮಾತಾಡ್ತಾರೆ. ಆವಾಗ ಇವರು ನಾಳೆ ಅವಳಿಗೆ ಯಾವ್ದೋ ಒಂದು ಕೆಲಸ ನಂಗೆ ಖಂಡಿತ ಬೇಕು, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊಂಡಾಗ ಅವರು ಸರಿ ಅಂತ ಒಂದು ಮ್ಯೂಸಿಯಂ ನ ಕಾರ್ಡ್ ಕೊಟ್ಟು ನಾನು ಇದುವರೆಗೂ ಕಲ್ಸಿರೋ ಯಾರಿಗೂ ಅಲ್ಲಿ ಕೆಲಸ ಸಿಕ್ಕಿಲ್ಲ, ನೀವಾದ್ರೂ ಟ್ರೈ ಮಾಡಿ ಅಂತೇಳಿ ಇವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇವರು ಸರಿ ಅಂತ ಆ ಮ್ಯೂಸಿಯಂ ಬಂದು ಅಲ್ಲಿರೋ ಒಬ್ರು ಗೈಡ್ ಹತ್ರ, ಅವ್ರ ಹೆಸರು ರೆಬೆಕಾ, ಅವ್ರಿಗೆ ಆ ಕಾರ್ಡ್ ಅನ್ನು ತೋರಿಸಿ ನಾನು ಸಿಸೆಲ್ ಅನ್ನೋ ಒಬ್ಬರನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದಾಗ ಓಕೆ ಬನ್ನಿ ಅಂತ ಹೇಳಿ ಅವರು ಕರ್ಕೊಂಡು ಹೋಗ್ತಾರೆ. ಹಾಗೋಗ್ತಾ ಇರೋ ದಾರಿನಲ್ಲಿ ಈ ಮ್ಯೂಸಿಯಂ ನ ಡೈರೆಕ್ಟರ್ ಅಲ್ಲಿಗೆ ಬಂದಿರೋ ಮಕ್ಕಳೆಲ್ಲ ಅಲ್ಲಿರೋ ಆರ್ಟಿಫ್ಯಾಕ್ಟ್ಸ್ ನ ಟಚ್ ಮಾಡ್ತಾ ಇದಾರೆ ಅಂತ ತುಂಬಾನೇ ಟೆನ್ಷನ್ ಆಗ್ತಾರೆ. ಇವರು ಸರಿ ಅಂತ ಹೊರಟು ಬಂದು ಆ ವ್ಯಕ್ತಿನ ಮೀಟ್ ಮಾಡ್ತಾರೆ. ಇವರೇ ಆ ಸಿಸೆಲ್, ಈ ಮ್ಯೂಸಿಯಂ ನ ನೈಟ್ ಗಾರ್ಡ್. ವಿಷಯ ಏನಂದ್ರೆ ಈ ಮ್ಯೂಸಿಯಂ ಈಗ ಲಾಸ್ ನಲ್ಲಿ ಹೋಗ್ತಾ ಇದೆ. ಅದರಿಂದ ಈ ವಯಸ್ಸಾಗಿರೋ ನೈಟ್ ಗಾರ್ಡ್ಸ್ ನ ಕೆಲಸದಿಂದ ತೆಗೆದಾಕಿ ಅದಕ್ಕೆ ಬದಲಾಗಿ ಫಿಟ್ ಆಗಿರೋ ಒಬ್ಬನ್ನ ಕೆಲ್ಸಕ್ಕೆ ಹಾಕ್ಬೇಕು ಅಂತ ಅಥಾರಿಟಿ ತೀರ್ಮಾನ ಮಾಡಿದೆ. ಸೊ ಇದನ್ನೆಲ್ಲ ಕೇಳಿ ಏನು ನಾನು ಬಂದಿರೋ ನೈಟ್ ಗಾರ್ಡ್ ಕೆಲ್ಸಕ್ಕ ನಾನು ಇದ್ರ ಬಗ್ಗೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು ಅಂತ ನಮ್ ಹೀರೋ ಹೇಳಿದಾಗ ಇಷ್ಟ ಇದ್ರು ಮಾಡೋ, ಇಲ್ದಾದ್ರು ಹೋಗು ಅಂತ ಅವ್ರು ಮಾತಾಡ್ತಾರೆ. ಇದರಿಂದ ಇವ್ರಿಗೂ ಬೇರೆ ದಾರಿ ಇಲ್ದೆ ಕೊನೆಗೆ ಸರಿ ಅಂತ ಒಪ್ಕೊಂಡಾಗ ಹಾಗಾದ್ರೆ ಸೆಕೆಂಡ್ ಫ್ಲೋರ್ ನಡಿ ಅಂತ ಇವ್ರನ್ನ ಮುಂದೆ ಕಳಿಸಿ ಈ ಸಿಸೆಲ್ ಇವನು ಈ ಕೆಲ್ಸಕ್ಕೆ ತುಂಬಾನೇ ಪರ್ಫೆಕ್ಟ್ ಆಗಿರ್ತಾನೆ ಅಂತ ಏನೋ ಒಂದು ವಿಷಯನ ಇಂಡೈರೆಕ್ಟ್ ಆಗಿ ಮಾತಾಡ್ಕೋತಾರೆ. ಇವಾಗ ಇಲ್ಲಿರೋ ವಿಷಯಗಳನ್ನೆಲ್ಲ ನಮ್ ಹೀರೋಗ್ ತೋರಿಸಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹಾಗೆ ಒಂದ್ ಜಾಗದಲ್ಲಿ ಇವ್ರನ್ನ ಎದುರಿಸಿ ಈ ರೀತಿ ಆಟನ ನೀನ್ ಯಾವತ್ತೂ ಆಡಬಾರ್ದು. ಸಿಟಿನಲ್ಲೇ ಇದೊಂದು ದೊಡ್ಡ ಮ್ಯೂಸಿಯಂ. ಇವ್ರೆ ಅಟಿಲಾ ದ ಹನ್. ಇದು ಈಸ್ಟರ್ ಐಲ್ಯಾಂಡ್ ನ ಹೆಡ್. ಮತ್ತಿದೆ ಆಫ್ರಿಕನ್ ಅನಿಮಲ್ಸ್ ಇರೋ ಜಾಗ. ಕೊನೆಗಿದು ಪ್ಯಾರೋ ಅಕ್ಮಂಡ್ರ. ಅಲ್ಲಿರೋ ಬಾಕ್ಸ್ ನಲ್ಲಿ ಪ್ಯಾರೋ ಇದಾರೆ. ಅವರಿಂದ ಇರೋ ಗೋಲ್ಡ್ ಪ್ಲೇಟ್ ಅಕ್ಮಂಡ್ರ. ಅದು ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್. ಅದನ್ನ ನೀನು ತುಂಬಾನೇ ಕೇರ್ಫುಲ್ ಆಗಿ ನೋಡ್ಕೋಬೇಕು ಅಂತ ಈ ಎಲ್ಲಾ ವಿಷಯಗಳನ್ನು ಎಕ್ಸ್ಪ್ಲೈನ್ ಮಾಡಿ ನಾಳೆ ಸಂಜೆ 5 ಗಂಟೆಗೆ ನೀನ್ ಡ್ಯೂಟಿನಲ್ಲಿ ಜಾಯಿನ್ ಮಾಡ್ಕೊ ಅಂತ ಹೇಳಿ ಅವ್ರನ್ನಲ್ಲಿಂದ ಕಳಿಸ್ಬಿಡ್ತಾರೆ. ಇವರು ಇವಾಗ ಮನೆಗೆ ಬಂದು ಈ ವಿಷಯನ ತನ್ನ ex-wife ತಿಳಿಸಿ ನೆಕ್ಸ್ಟ್ ಡೇ ಸಂಜೆ ಡ್ಯೂಟಿನಲ್ಲಿ ಜಾಯಿನ್ ಮಾಡ್ಕೊಳ್ಳೋಕೋಸ್ಕರ ಆ ಮ್ಯೂಸಿಯಂ ಹೊರಡ್ತಾರೆ. ಹಾಗೆ ಹೊರಟು ಬಂದಾಗ ಸಿಸೆಲ್ ಟಾರ್ಚು, ಮ್ಯೂಸಿಯಂ ನ ಕೀಸು ಮತ್ತೆ ಇನ್ಸ್ಟ್ರಕ್ಷನ್ ಮ್ಯಾನುವಲ್ ಅಂತ ಈ ಎಲ್ಲಾ ವಿಷಯಗಳನ್ನು ಕೊಟ್ಟ ಮೇಲೆ ಅವ್ರ ಜೊತೆ ಇರೋ ಒಬ್ರು ಟೆನ್ಷನ್ ತಾತ, ನೀನ್ ಈ ಮ್ಯಾನುವಲ್ ನ ಪೂರ್ತಿಯಾಗಿ ಓದಬೇಕು 1 2 3 ಅಂತ ಸರಿನಾ ಅಂತ ಹೇಳಿ ಈ ಮ್ಯೂಸಿಯಂ ರೆಸ್ಪಾನ್ಸಿಬಿಲಿಟಿನ ನಮ್ ಹೀರೋ ಒಪ್ಸಿ ಮೂವರು ಅಲ್ಲಿಂದ ಹೊರಟೋಗ್ತಾರೆ. ಇವರು ಇವಾಗ ತನ್ನ ಸೀಟ್ ನಲ್ಲಿ ಕುಂತು ಬೋರ್ ಹೊಡಿತಾ ಇದೆ ಅಂತ ಅದು ಇದು ಅಂತ ಆಟ ಆಡಿ ಕೊನೆಗೆ ನಿದ್ರೆ ಮಾಡಿ ರೀತಿ ಎದ್ದ ಮೇಲೆ ತಾನೆ ಗೊತ್ತಾಗುತ್ತೆ ಇವ್ರ ಮುಂದೆ ಇದ್ದ ಡೈನೋಸರ್ ಇವಾಗ ಇಲ್ಲ ಅಂತ. ಇದನ್ನ ನೋಡಿ ಆ ಸಿಸೆಲೆ ಈ ರೀತಿ ಆಟ ಆಡ್ತಾ ಇರ್ಬೋದು ಅಂತ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಅಲ್ಲಿ ಯಾರು ಇಲ್ಲ. ಆಗಿದ್ನೆಲ್ಲ ನೋಡಿವ್ರು ಗಾಬರಿಯಾಗಿ ಹಾಗೆ ಒಂದ್ ಸ್ವಲ್ಪ ದೂರ ನಡ್ಕೋ ಬಂದ್ಮೇಲೆ ತಾನೆ ಗೊತ್ತಾಗತ್ತೆ ಅಲ್ಲಿ ಆ ಡೈನೋಸರ್ ಜೀವಂತವಾಗಿ ಒಂದ್ ಟ್ಯಾಪ್ ತೆರೆದು ನೀರ್ ಕುಡಿತಾ ಇದೆ. ಇವ್ರಿಗೂ ಏನು ಅರ್ಥ ಆಗದೆ ಹಾಗೆ ನೋಡ್ತಾ ಇರೋವಾಗ ಅದು ಇವ್ರನ್ನ ಅಟ್ಟಿಸ್ಕೊ ಬರಕ್ ಶುರು ಮಾಡುತ್ತೆ. ಇದರಿಂದ ಇವರು ತುಂಬಾ ದೂರ ಓಡಿ ಕೊನೆಗೆ ತನ್ನ ಟೇಬಲ್ ಹತ್ರ ಬಂದು ಈ ವಿಷಯನ ಸಿಸೆಲ್ ತಿಳಿಸಿದಾಗ ಅಲ್ಲಿ ಅವರು ಒಂದು ಪಾರ್ಟಿನಲ್ಲಿ ಎಂಜಾಯ್ ಮಾಡ್ತಾ ಸಿಂಪಲ್ ಆಗಿ ಮ್ಯಾನುವಲ್ ನಲ್ಲಿರೋ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡು ಅಂತ ಹೇಳಿ ಕಾಲ್ನ ಕಟ್ ಮಾಡ್ಬಿಡ್ತಾರೆ. ಸರಿ, ಆ ಇನ್ಸ್ಟ್ರಕ್ಷನ್ ಏನು ಅಂತ ನೋಡಿದ್ರೆ ಮೂಲೆನ ಎಸಿಬೇಕು. ಯಾವ ಮೂಲೆ ಅಂತ ನೋಡಿದಾಗ ಅದೇ ತನ್ನ ಮೂಲೆನ ಕೆಳಗಡೆ ಇಟ್ಟು ಎಸೆ ಕಳುತ್ತೆ. ಇವರು ಎಸ್ದು ಬಿಡ್ತಾರೆ. ತಕ್ಷಣ ಅದು ಮತ್ತೆ ತಗೊಬಂದು ಇವ್ರ ಮುಂದೆ ಹಾಕಿ ಒಂದ್ ಪೆಟ್ ರೀತಿ ಬಿಹೇವ್ ಮಾಡಕ್ ಶುರು ಮಾಡುತ್ತೆ. ಇವರು
ಇವರು ಆ ಮೂಲೆ ನಿಸ್ತೋ ಹಾಗೆ ನೋಡ್ತಾ ಇರೋವಾಗ ಇಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಜೀವ ಬಂದು ಅವೆಲ್ಲ ಈಗ ಹೊರಗಡೆ ಬರೋಕ್ ಶುರು ಮಾಡ್ತವೆ. ಇದೇ ಸಮಯ ಕಲ್ಲು ಮನುಷ್ಯರೆಲ್ಲ ಬೆಂಕಿನ ಹಚ್ಚೋಕ್ ಟ್ರೈ ಮಾಡ್ತಾ ಇವ್ರ ಹತ್ರ ಬಂದಾಗ ಇವರು ಎದ್ರಕೊಂಡು ಓಡಿ ಕೊನೆಗ ಈಸ್ಟರ್ ಐಲ್ಯಾಂಡ್ ನ ಹೆಡ್ ಹತ್ರ ಬರ್ತಾರೆ. ಅದು ಇವ್ರನ್ನ ಹೇ ಡಮ್ ಡಮ್ ಕೊಡೋ ಗಮ್ ಗಮ್ ಅಂತ ಕೇಳಿದಾಗ ನನ್ನ ಹೆಸರು ಡಮ್ ಡಮ್ ಅಲ್ಲ ಲ್ಯಾರಿ ಅಂತ ಹೇಳ್ತಾರೆ. ಅದಕ್ಕದು ಇಲ್ಲ ನಿನ್ನ ಹೆಸರು ಡಮ್ ಡಮ್ಮೆ ಅಟಿಲ ಬರ್ತಾ ಇದನ್ನ ಹೊಡೋ ಎಲ್ಲರೂ ಸಿಗಾಕೊಂಡ್ ಪಡ್ಬೇಕಾಗತ್ತೆ ಪಾಡು ಅಂತ ಹೇಳ್ತಾ ಇರೋ ಹೋಗ್ಲೆ ಅವನು ಇವ್ರನ್ನ ಅಟ್ಟಿಸ್ಕೊ ಬರ್ತಾನೆ. ಇವರು ತುಂಬಾ ದೂರ ಓಡಿ ಕೊನೆಗೊಂದು ಲಿಫ್ಟಿಗೆ ಬಂದು ಸೇರ್ಕೊಂಡಾಗ ಅವನು ಹೊರಗಡೆ ಬರೋಕ್ ಟ್ರೈ ಮಾಡಿ ತನ್ನ ತಲೆನ ಅದ್ರಲ್ಲಿ ಸಿಕ್ಸ್ಕೊಬಿಡ್ತಾನೆ. ಇಲ್ಲಿ ಬಂದು ಸಿಗಾಕೋನಲ್ಲಪ್ಪ ಅಂತ ಕೊನೆ ಕೆಳಗಡೆ ಬಂದಾಗ ಅಲ್ಲಿರೋ ಒಂದು ಗ್ಲಾಸ್ ಕ್ಯಾಬಿನ್ ಅಲ್ಲಿ ಒಬ್ಳು ಲೇಡಿ ಇದ್ದಾಳೆ. ಅವಳ ಹೆಸರು ಸಕೆಜೋವಿಯಾ. ಲೂವಿಸ್ ಮತ್ತೆ ಕ್ಲಾರ್ಕ್ ಅನ್ನೋ ಇಬ್ರು ಎಕ್ಸ್ಪ್ಲೋರರ್ ದಾರಿ ತೋರಿಸ್ಕೊಟ್ಟು ಅವ್ರಿಗೆ ಹೆಲ್ಪ್ ಮಾಡಿರ್ತಾಳೆ. ಅವಳ ಹತ್ರ ನಮ್ ಹೀರೋ ಇಲ್ಲಿ ನಡೆಯೋದಲ್ಲ ಏನಂತ ವಿಚಾರಿಸಿದಾಗ ಅದಕ್ಕೆ ಅವಳು ನಮ್ ಮುಂದೆ ಗ್ಲಾಸ್ ಇದೆ, ಸೊ ನಾವು ಮಾತಾಡೋದು ಯಾವ್ದು ಕೇಳಿಸಲ್ಲ ಅಂತ ಹೇಳಿದಾಗ ಅದನ್ನ ಇವರು ಅವಳಿಗೆ ಕಿವಿ ಕೆಲ್ಸಲ್ಲ ಅಂತ ತಪ್ಪಾಗಿ ಅರ್ಥ ಮಾಡ್ಕೊಂಡು ಸರಿ ಅಂತ ಅಲ್ಲಿಂದ ಹೊಟ್ಟ ತಕ್ಷಣನೇ ಕಾಲಿಡವಿ ಕೆಳಗಡೆ ಬಿದ್ದು ಬಿಡ್ತಾರೆ. ಆಗ್ತಾನೆ ಎರಡು ಗ್ಯಾಂಗ್ ಇವ್ರು ಸುತ್ತಲೂ ನಿಂತು ಮುಂದಾಡ್ತಾ ಫೈಟ್ ಮಾಡೋಕ್ ಶುರು ಮಾಡಿದಾಗ ಇವರು ಹೇಗೋ ತಪ್ಸ್ಕೊಂಡು ಅಲ್ಲಿಂದ ಬಂದು ಆ ಮೂರನೇ ಇನ್ಸ್ಟ್ರಕ್ಷನ್ ಏನು ಅಂತ ನೋಡ್ತಾರೆ. ಆಗ ಇನ್ಸ್ಟ್ರಕ್ಷನ್ ಏನಂದ್ರೆ ಸಿಂಹಗಳನ್ನ ಮುಚ್ಚಿಡು, ಇಲ್ದ ಹೋದ್ರೆ ಅವುಗಳನ್ನ ತಿನ್ಬಿಡತ್ತೆ ಅಂತ. ಆದ್ರೆ ಇವ್ರಿಗೆ ಯಾವ ಸಿಂಹಗಳು ಏನಂತಾನೆ ಅರ್ಥ ಆಗದೆ ಅಲ್ಲಿ ಹೋಗ್ತಾ ಇರೋ ಕೊಲಂಬಸ್ ಹತ್ರ ಇದ್ರ ಬಗ್ಗೆ ವಿಚಾರಿಸಿದಾಗ ಅದಕ್ಕೆ ಅವರು ಹಾಗೆ ಬಂದ್ ನೋಡ್ಮೇಲೆ ಗೊತ್ತಾಗತ್ತೆ ವೈಲ್ಡ್ ಅನಿಮಲ್ಸ್ ಇರೋ ಒಂದು ಹಾಲಿಗ ಓಪನ್ ಆಗಿದೆ ಅಂತ. ಇದೇ ಸಮಯ ಒಂದು ಆನೆಯವನ್ನ ಒಳಗಡೆ ಎಸ್ದಾಗ ಇವರು ಆ ಮ್ಯಾನುವಲ್ ನ ಕೆಳಗಡೆ ಇಟ್ಬಿಡ್ತಾರೆ. ಇದರಿಂದ ಇವರು ಆ ಗೇಟನ್ ಕ್ಲೋಸ್ ಮಾಡಿ ಆ ಪ್ರಾಣಿಗಳ ಹತ್ರ ನಾನೇ ಇಲ್ಲಿ ಬಂದಿರೋ ಹೊಸ ನೈಟ್ ಗಾರ್ಡ್, ನಾನ್ ನಿಮ್ನ ಏನೂ ಮಾಡಲ್ಲ, ನೀವು ನನ್ ಏನೂ ಮಾಡಬೇಡಿ ಅಂತ ಹಾಗೆ ಮಾತಾಡ್ತಾ ಆ ಕಡೆ ಒಂದು ದಾರಿ ಹೋಗ್ತಾ ಇರೋದನ್ನ ಗಮನಿಸ್ಕೊಂಡು ತಕ್ಷಣ ಆ ಮ್ಯಾನುವಲ್ ತಗೊಂಡ್ ಅಲ್ಲಿಂದ ಓಡಕ್ ಶುರು ಮಾಡ್ತಾರೆ. ಕೊನೆಗ ಗೇಟ್ ಹತ್ರ ಬಂದ್ಮೇಲೆ ಒಂದು ಕೋತಿ ಇವ್ರ ಮೇಲೆ ಜಂಪ್ ಮಾಡ್ತಾ ಹೋಗುತ್ತೆ. ಇವರು ಸರಿ ಅಂತ ಹೊರಗಡೆ ಬಂದು ಆ ಗೇಟ್ ಕ್ಲೋಸ್ ಮಾಡಿ ಮ್ಯಾನುವಲ್ ನಲ್ಲಿರೋ ಇನ್ಸ್ಟ್ರಕ್ಷನ್ ನ ಚೆಕ್ ಮಾಡಿದಾಗ ಅದರಲ್ಲಿ ಇನ್ ಬೆಲ್ಟ್ ಚೆಕ್ ಮಾಡಿ ನೋಡು ಕೋತಿ ಬೀಗದ ಕೈಗಳನ್ನ ತಗೊಂಡೋಗಿರುತ್ತೆ ಅಂತ ಇನ್ಸ್ಟ್ರಕ್ಷನ್ ಇದೆ. ಇವರು ಸರಿ ಅಂತ ಚೆಕ್ ಮಾಡಿದಾಗ ಇವ್ರ ಹತ್ರ ಇಲ್ಲ, ಕೋತಿ ಅದನ್ನ ಆಲ್ರೆಡಿ ತಗೊಂಡೋಗಿದ್ದ. ಹೇ ಅದೆಲ್ಲ ಮಾಡ್ಬಾರ್ದು, ಕೊಟ್ಬಿಡು 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 ಮರಿ ಕೊಟ್ಬಿಡು. ಇವ್ರು ಹೇಳೋದ್ನೆಲ್ಲ ಕೇಳಿ ಅದು ಕೊಡೋ ರೀತಿನೇ ಇವ್ರ ಹತ್ರ ಬಂದು ಕೊನೆಗೆ ತನ್ನ ಬುದ್ಧಿನ ತೋರಿಸುತ್ತೆ. ಇವಾಗ ಕೀ ಸಿಕ್ತು ಅಂತ ಗೇಟನ್ ಕ್ಲೋಸ್ ಮಾಡ್ತಾ ಇರೋವಾಗ ತಕ್ಷಣ ಮಳೆ ಒಯ್ಯೋಕ್ ಶುರು ಆಗುತ್ತೆ. ಏನಂತ ನೋಡಿದ್ರೆ ಅದಕ್ಕೆ ಸುರಿಸ್ತಾ ಇರೋದು ಈ ಕೋತಿ. ಇದರಿಂದ ಇವರು ಅದನ್ನ ಚೆನ್ನಾಗಿ ಬೈಯೋಕ್ ಶುರು ಮಾಡಿದಾಗ ಅದು ಇವ್ರ ಮ್ಯಾನುವಲ್ ಕಸ್ಕೊಂಡು ಆರ್ಬಿಡುತ್ತೆ. ದಯವಿಟ್ಟು ಹಾಗೆ ಮಾಡಬೇಡ, ಅದನ್ನ ಕೊಟ್ಬಿಡು ಅಂತ ಕೇಳ್ಕೊತಾರೆ. ಆದ್ರೆ ಅದ್ರ ಜೊತೆ ಇರೋ ಇನ್ನೂ ಎರಡು ಫ್ರೆಂಡ್ಸು ಅದನ್ನ ಅರ್ಧ ಹಾಕೋನೋ ರೀತಿ ಕೈ ತಟ್ಟಿ ಎಂಕರೇಜ್ ಮಾಡೋದು ನೋಡಿ ಅದು ಕೊನೆಗೆ ಅರ್ಧ ಹಾಕ್ಬಿಡುತ್ತೆ. ಇದರಿಂದ ಇವರು ಟೆನ್ಷನ್ ಆಗಿ ಸಾಕಪ್ಪ ಈ ಬಾಳು ಅಂತ ಹೇಳಿ ಒಂದ್ 10 ನಿಮಿಷ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದ್ ಕೂತ್ಕೊಂಡ ತಕ್ಷಣನೇ ಅಲ್ಲಿಗೆ ಸಣ್ಣ ಕಾಡ್ ಮನುಷ್ಯರೆಲ್ಲ ಬಂದು ಬ್ಲೋ ಗನ್ನಿಂದ ಇವ್ರನ್ನ ಅಟ್ಯಾಕ್ ಮಾಡೋಕ್ ಶುರು ಮಾಡ್ತಾರೆ. ಆಗ ಅವ್ರಿಂದ ತಪ್ಸ್ಕೊಳ್ಳೋಕೋಸ್ಕರ ಒಂದ್ ಸ್ವಲ್ಪ ದೂರ ಬಂದಾಗ ಅಲ್ಲಿರೋ ಒಂದು ಡಿಸ್ಪ್ಲೇ ನಲ್ಲಿ ಅದೇ ರೀತಿ ಸಣ್ಣದಾಗಿರೋ ಒಂದು ಕೌಬಾಯ್ ಗ್ಯಾಂಗ್ ಇದೆ. ಅದನ್ನೆಲ್ಲ ಇವರು ಆಶ್ಚರ್ಯಪಟ್ಟು ನೋಡ್ತಾ ಇರ್ಬೇಕಾದ್ರೆ ಆ ಕಾಡ್ ಮನುಷ್ಯರು ಗುಂಪು ಇವ್ರ ಕಾಲಿಗೆ ಹಗ್ಗ ಹಾಕಿ ಇವ್ರನ್ನ ಡಿಸ್ಪ್ಲೇ ಒಳಗಡೆ ಬೀಳಿಸ್ಬಿಡ್ತಾರೆ. ಇವರು ಸರಿಯಾಗಿ ಅಲ್ಲಿರೋ ಒಂದು ಟ್ರ್ಯಾಕ್ ಮೇಲೆ ಬಿದ್ದಿರ್ತಾರೆ. ಆಗಿದೆ ಸರಿಯಾದ ಟೈಮ್ ಅಂತ ಆ ಕೌಬಾಯ್ ಗ್ಯಾಂಗ್ ನ ಹೆಡ್ ಜೆಡೆಯ ಅಂತ ಒಬ್ಬ ಅವನಿಗೆ ಎಲ್ರು ಕಟ್ಟಾಕೋ ಕೇಳಿದಾಗ ಎಲ್ರು ಸೇರ್ಕೊಂಡು ಅವನ್ನ ಕಟ್ಟಿ ಇಷ್ಟು ದಿನ ಇಲ್ಲಿ ಬರೋ ಸೆಕ್ಯೂರಿಟೀಸ್ ಎಲ್ಲ ನಮ್ಮನ್ನ ಹೊರಗಡೆ ಹೋಗಕ್ ಬಿಡದೆ ಇಲ್ಲೇ ಕೂಡಾಕ್ತಾ ಇದ್ರೆ, ಅದರಿಂದ ನಿನ್ನಿವಾಗ ಬಲಿ ಕೊಡ್ತೀವಿ ಅಂತ ಮಾತಾಡಿ ಆ ಟ್ರ್ಯಾಕ್ ನಲ್ಲಿ ಒಂದು ಟ್ರೈನ್ ನ ಕಳ್ಸೋ ಕೇಳ್ತಾನೆ. ಹೇ ಜೆಡೆಯ ಟ್ರೈನ್ ನಿಲ್ಸೋ ಕೇಳು. ಹಾಗಲ್ಲ ಮಾಡೋಕ್ಕಾಗಲ್ಲ, ಹತ್ರ ಬರ್ತಾ ಇದೆ, ದಯವಿಟ್ಟು ನಿಲ್ಸೋ ಕೇಳು. ಹಿಂಗ್ ಹೇಳಿದ್ರೆ ಅರ್ಥ ಆಗಲ್ವಾ? ಹಾಗಲ್ಲ ಮಾಡೋಕ್ಕಾಗಲ್ಲ. ಇದರಿಂದ ಇವರು ಕೋಪಪಟ್ಟು ಆ ಕಟ್ನೆಲ್ಲ ಬಿಡಿಸ್ಕೋತಾ ಇರೋವಾಗ ಅವರೆಲ್ಲ ಎದ್ರಕೊಂಡು ಓಡಕ್ ಶುರು ಮಾಡ್ತಾರೆ. ಇವರು ಇವಾಗ ಸರಿ ಅಂತ ಹೊರಗಡೆ ಬಂದ್ ನೋಡಿದ್ರೆ ಅಲ್ಲಿ ಆಕ್ಟೇವಿಯಸ್ ಅನ್ನೋ ಒಂದ್ ಪಡೆ ಇವ್ರ ಜೊತೆ ಯುದ್ಧ ಮಾಡೋಕೋಸ್ಕರ ಕಾಯ್ತಾ ಇದೆ. ಆಗ ಜೆಡೆ ಏನು ಇದನ್ನ ನೋಡಿ ಈ ರಾಕ್ಷಸನ್ನ ನಾವು ಬಲಿ ಕೊಡ್ಬೇಕು ಅಂತ ಅವನ ಜೊತೆ ಜಗ್ಲಕ್ ಹೋದಾಗ ನಮ್ ಹೀರೋ ನಾನೇನು ರಾಕ್ಷಸ ಅಲ್ಲ, ನಾನು ಕೂಡ ನಿಮ್ ರೀತಿನೇ, ನಾನು ದೊಡ್ಡದಾಗಿದ್ದೀನಿ, ನೀವು ಸಂದಾಗಿದ್ದೀರಾ ಅಷ್ಟೇ ಅಂತ ಹೇಳುವಾಗ ಇದನ್ನೆಲ್ಲ ಯಾರು ಕೇಳ್ದೆ ಕೆನಾನ್ ಗುಂಡು ಬಾಣಗಳು ಅಂತ ಆರಿಸ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಯಾರೋ ಒಬ್ರು ಕುದುರೆನಲ್ಲಿ ಬಂದು ನನ್ ಜೊತೆ ಬಾ, ನಾನ್ ನಿನ್ ಕಾಪಾಡ್ತೀನಿ ಅಂತ ಹೇಳಿ ನಮ್ ಹೀರೋನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇವ್ರು ಯಾರು ಅಂತ ನೋಡಿದ್ರೆ US-ನ 26ನೇ ಪ್ರೆಸಿಡೆಂಟ್, ಹೆಸರು ಥಿಯೋಡೋರ್ ರೂಸ್ವೆಲ್ಟ್ ಅಂತ. ಇವಾಗ ನಮ್ ಹೀರೋ ತಾನು ಯಾರು ಅನ್ನೋದನ್ನ ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೊಂಡು ನಂಗೊಂದು ವಿಷಯ ಗೊತ್ತಾಗ್ಬೇಕು, ಇಲ್ಲಿ ಯಾಕೆ ಎಲ್ಲಾ ಪ್ರಾಣಿಗಳಿಗೂ ರಾತ್ರಿ ಆದ್ರೂ ಜೀವ ಬರುತ್ತೆ ಅಂತ ಕೇಳಿದಾಗ ಹಾಗಾದ್ರೆ ನನ್ ಜೊತೆ ಬಾ ಅಂತ ಹೇಳಿ ಆ ಪ್ಯಾರೋ ಹಕ್ಮಂಡ್ರ ಇರೋ ಜಾಕ್ ನಮ್ ಹೀರೋನ ಕರ್ಕೊ ಬರ್ತಾರೆ. ಹಾಗಲ್ಲಿಗೆ ಬಂದಾಗ ಮಮ್ಮಿ ಆಗಿರೋ ಆ ಪ್ಯಾರೋ ಕೂಗಾಡ್ತಾ ಇರೋದ್ ನೋಡಿ 54 ವರ್ಷದಿಂದ ಇದೇ ರೀತಿ ಕೂಗಾಡ್ತಾ ಇದೆಯಾ, ಸಾಕು ನಿಲ್ಸೋ ಅಂತ ಹೇಳಿ ಆ ಗೋಲ್ಡ್ ಪ್ಲೇಟ್ ಅನ್ನು ತೋರಿಸಿ ಇದೇ ಟ್ಯಾಬ್ಲೆಟ್ ಆಫ್ ಹಕ್ಮಂಡ್ರ, ಇದನ್ನ 1952ರಲ್ಲಿ ಇಲ್ಲಿ ತಗೊಂಡ್ಬಂದಿಟ್ರು. ಆವತ್ತಿನಿಂದಲೂ ಇದ್ರ ಶಕ್ತಿಯಿಂದ ಇಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಜೀವ ಬರ್ತಾ ಇದೆ. ಒಂದ್ ವೇಳೆ ಇಲ್ಲಿರೋ ಪ್ರಾಣಿಗಳು ಯಾವ್ದಾದ್ರು ಹೊರಗಡೆ ಹೋಗಿ ಅವ್ರ ಮೇಲೆ ಸೂರ್ಯನ ಬೆಳಕೇನಾದ್ರೂ ಬಿದ್ರೆ ಅವ್ರ ಹಾಗೆ ಮಣ್ಣಾಗ್ಬಿಡ್ತಾರೆ. ಅವ್ರನ್ನೆಲ್ಲ ಸೇಫ್ ಆಗಿ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ ಅಂತ ಹೇಳ್ತಾ ಹಾಗೆ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇದೇ ಸಮಯ ಬೆಳಗಾಗ್ತಾ ಇದೆ. ಇವಾಗ ಅವರು ಆ ಸೆಕೆಜುವಯನ ಬೈನಾಕ್ಯುಲರ್ ನಲ್ಲಿ ನೋಡಿ ನಾವಿಬ್ರು ನಾಳೆ ಮತ್ತೆ ಮಿಟ್ ಮಾಡೋಣ ಅಂತ ಹೇಳ್ತಾರೆ. ಅದಕ್ಕೆ ಇವರು ನಾಳೆ ನನ್ನಿಂದ ಇಲ್ಲಿಗೆ ಬರೋಕಾಗತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ಯಾಕಂದ್ರೆ ಇದನ್ನೆಲ್ಲ ಮ್ಯಾನೇಜ್ ಮಾಡಬಹುದು ಅಂತ ನಂಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿದಾಗ ಇಲ್ಲಿ ನೋಡಲ್ಲ ರೀ, ಹುಟ್ಟಿದ ತಕ್ಷಣ ಯಾರು ದೊಡ್ಡ ವ್ಯಕ್ತಿಗಳಾಗ್ಬಿಡಲ್ಲ, ಅದಕ್ಕಾದ ಅವಕಾಶ ಸಿಗ್ಬೇಕು, ನಿಂಗೂ ಇವಾಗ ಸಿಕ್ಕಿರೋದು ಅದೇ ರೀತಿ ಒಂದು ಅವಕಾಶನೇ, ಇದನ್ನ ಮಿಸ್ ಮಾಡ್ಕೋಬೇಡ ಅಂತ ಹೇಳಿ ತನ್ನ ಜಾಗಕ್ಕೆ ಹೋಗಿ ಡೇ ಟೈಮ್ ನಲ್ಲಿ ಯಾವ ರೀತಿ ಇರ್ತಾರೋ ಅದೇ ರೀತಿ ಒಂದು ಪೋಸ್ ನಲ್ಲಿ ನಿಂತು ಹಾಗೆ ಫ್ರೀಸ್ ಆಗ್ತಾರೆ.
ಇದೇ ಸಮಯ ಇವ್ರ ಪಾಕೆಟ್ನಲ್ಲಿ ಜೆಡ್ ಇರೋದ್ ನೋಡಿ ಸರಿ ಅಂತ ಅವನ್ನ ಒಂದ್ ಜಾಗ್ ಬಿಡೋಕ್ ತಗೊಂಡೋದಾಗ ಇಲ್ಲಿರೋ ಎಲ್ಲಾ ಪ್ರಾಣಿಗಳು ಎಲ್ಲಾ ಮನುಷ್ಯರು ತಮ್ ಜಾಗ್ ಬಂದು ತಮ್ಮ ಪೋಸ್ ಏನೋ ಆ ರೀತಿ ನಿಂತು ಹಾಗೆ ಫ್ರೀಸ್ ಆಗ್ತಾರೆ. ಇವಾಗ ಕಂಪ್ಲೀಟ್ ಆಗಿ ಬೆಳಗಾದ್ಮೇಲೆ ಆ 3 ಸೆಕ್ಯೂರಿಟೀಸು ಮತ್ತೆ ಕೆಲ್ಸಕ್ಕಂತ ಮ್ಯೂಸಿಯಂ ಬಂದಾಗ ನಮ್ ಹೀರೋ ಅವ್ರನ್ನ ಎದುರಿಸಿ ಒಂದ್ ಕೆಲ್ಸ ಕೊಡಿ ಅಂತ ಬಂದ್ರೆ ಹೀಗ ಮಾಡೋದು, ನನ್ನಿಂದ ಇವುಗಳನ್ನ ಮೇಯ್ಸೋಕಾಗಲ್ಲ, ನಾನೀಗ ಕೆಲ್ಸನ್ ಬಿಟ್ಟು ಹೋಗ್ತೀನಿ, ನನ್ ಬಿಟ್ಬಿಡಿ ಅಂತ ಹೇಳಿ ಹಾಗೆ ಹೊರಗಡೆ ಬರ್ತಾರೆ. ಹಾಗ್ ಬಂದಾಗ ಆ ಡಾನ್ ಇವ್ರ ಮಗನ್ನ ಸ್ಕೂಲ್ ಕರ್ಕೊಂಡು ಹೋಗ್ತಾ ಇರೋವಾಗ ದಾರಿನಲ್ಲಿ ಇವ್ರನ್ನೂ ಮೀಟ್ ಮಾಡಿ ಈ ಕೆಲ್ಸ ಹೇಗಿದೆ ಅಂತ ಮಗ ಕೇಳ್ತಾನೆ. ಅವಾಗ ಡಾನ್ ನೀನೇನಾದ್ರೂ ಹೊಲ್ಗಡೆ ಹೋಗ್ಬೇಕಾದ್ರೆ ನಿನ್ ತಂದೆ ಹೇಳೋ, ಅವ್ರು ನಿನ್ನ VIP ರೀತಿ ಹೊಲ್ಗಡೆ ಕರ್ಕೊಂಡು ಹೋಗಿ ಎಲ್ಲಾ ವಿಷಯಗಳನ್ನು ಸುತ್ತೋರಿಸ್ತಾರೆ ಅಂತ ಹೇಳಿದಾಗ ಇಲ್ಲ ಇದು ಬೆಳಗಿನ ಸಮಯ ಅಲ್ಲೆಲ್ಲಾ ಕ್ಲೀನಿಂಗ್ ನಡೀತಾ ಇರುತ್ತೆ, ಸೊ ಇನ್ನೊಂದ್ ದಿನ ಬರೋಣ ಅಂತ ಹೇಳಿದಾಗ ಅವರು ಸರಿ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ. ಇದನ್ನ ನೋಡಿ ಇವ್ರಿಗೆ ಕೆಲ್ಸನ್ ಬಿಡೋಕ್ ಮನಸ್ಸು ಬರ್ದೆ ಮತ್ತೆ ಮ್ಯೂಸಿಯಂಗೆ ಹೋಗಿ ಆ ಸಿಸಲ್ನ ಮೀಟ್ ಮಾಡಿ ನಾನು ಇನ್ನೂ ಒಂದಿನ ಇಲ್ಲಿ ಕೆಲಸ ಮಾಡ್ಲಾ ಅಂತ ಕೇಳಿದಾಗ ಅವರು ಸರಿ ಅಂತ ಹೇಳ್ತಾರೆ. ಇದೇ ಸಮಯ ಮ್ಯೂಸಿಯಂನ ಡೈರೆಕ್ಟರ್ ಇವ್ರನ್ನ ಕರೆದು ನೀನ್ ಏನ್ ಮಾಡಿದ್ಯಾ ನೋಡು ಅಂತ ಹೇಳಿ ಬೈಯೋಕ್ ಶುರು ಮಾಡ್ತಾರೆ. ಏನಂತ ನೋಡಿದ್ರೆ ಆ ಜೆಡ್ ಆಕ್ಟಿವಿಯಸ್ ಕಮಾಂಡರ್ನ ಕಟ್ಟಾಕಿದಾನೆ. ನಿನ್ನೆ ಅವರಿಬ್ರು ಜಗಳ ಮಾಡ್ತಾ ಇದ್ರು, ನನ್ನಿಂದಲೂ ಅವ್ರನ್ನ ಸರಿಯಾಗಿ ಗಮನಿಸೋಕಾಗ್ಲಿಲ್ಲ, ಅದರಿಂದಲೇ ಹೀಗಾಗಿದೆ ಅಂತ ಹೇಳಿದಾಗ ಅವ್ರಿಗೆ ಇಲ್ಲಿರೋ ಪ್ರಾಣಿಗಳಿಗೆಲ್ಲ ರಾತ್ರಿ ಆದ್ರೆ ಜೀವ ಬರುತ್ತೆ ಅನ್ನೋ ವಿಷಯ ಗೊತ್ತಿಲ್ಲ, ಅದರಿಂದ ಇವ್ರು ಹೇಳೋದ್ನೆಲ್ಲ ಈ ರೀತಿ ಕತೆ ಬಿಡೋದ್ನೆಲ್ಲ ನಿಲ್ಸೋ, ಮುಂದೆ ಯಾವಾಗ್ಲೂ ಈ ರೀತಿ ನಡಿಬಾರ್ದು ಅಂತ ಹೇಳಿ ನಮ್ ಹೀರೋನ ಅಲ್ಲಿಂದ ಕಳಿಸ್ತಾರೆ. ಇವರು ಸರಿ ಅಂತ ಆ ಸಿಸಲ್ನ ಮತ್ತೆ ಮೀಟ್ ಮಾಡಿ ಆ ಮ್ಯಾನುವಲ್ನ ಎಕ್ಸ್ಟ್ರಾ ಕಾಪಿ ಇದೆಯಾ ಅಂತ ಕೇಳಿದಾಗ ಅದಕ್ಕವರು ಇಲ್ಲ, ಬೇಕಾದ್ರೆ ನೀನ್ ಬುಕ್ಸ್ ಓದಿ ಇದ್ರ ಬಗ್ಗೆ ತಿಳ್ಕೊ ಅಂತ ಹೇಳ್ತಾರೆ. ಇದೇ ಸಮಯ ಮ್ಯೂಸಿಯಂನ ಗೈಡು ಇಲ್ಲಿಗೆ ಬಂದಿರೋ ಮಕ್ಕಳಿಗೆಲ್ಲ ಇಲ್ಲಿರೋ ವಿಷಯದ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದಾರೆ. ಅದನ್ನ ಇವರು ನೋಡಿ ಆ ಸಖೆ ಜೀವ ಕಿವಿ ಕೆಲ್ಸತ್ತಾ, ಯಾಕಂದ್ರೆ ನಾನು ಇಲ್ಲಿರೋ ವಿಷಯದ ಬಗ್ಗೆ ತಿಳ್ಕೋಬೇಕು, ನಿಮಗ್ ಟೈಮ್ ಇದ್ರೆ ನಾವಿಬ್ರು ಕಾಫಿಗಂತ ಹೊರಗಡೆ ಹೋಗೋಣ ಅಂತ ಕೇಳಿದಾಗ ಅವರು ಸರಿ ಅಂತ ಹೇಳಿ ಇಬ್ರು ಅಲ್ಲಿರೋ ವಿಷಯಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹಾಗೆ ಹೊರಗಡೆ ಹೋಗ್ತಾರೆ. ಅದಾದ್ಮೇಲೆ ಇವರು ಆ ಮ್ಯೂಸಿಯಂ ನಲ್ಲಿರೋ ಎಲ್ಲಾ ವಿಷಯಗಳ ಬಗ್ಗೆ ಬುಕ್ಸ್ ಇಂಟರ್ನೆಟ್ ಅಂತ ಎಲ್ಲಾ ಕಡೆ ಓದಿ ಫುಲ್ ಆಗಿ ತಿಳ್ಕೊಂಡು ಸರಿ ಅಂತ ಸಂಜೆ ಮತ್ತೆ ಇವಾಗ ಮ್ಯೂಸಿಯಂ ಹೊರಟು ಬರ್ತಾರೆ. ಹಾಗ್ ಬಂದಾಗ ಆ 3 ಸೆಕ್ಯೂರಿಟೀಸು ಕೆಲ್ಸದಿಂದ ಹೋಗ್ತಾ ಇದಾರೆ. ಇದೇ ಅವ್ರ ಕೊನೆ ದಿನ. ಅವಾಗ ಅದ್ರಲ್ಲೊಬ್ರು ನಂಗೆ ಜಾಗನ್ ಬಿಟ್ಟು ಹೋಗಕ್ ಮನಸ್ಸು ಬರ್ತಾ ಇಲ್ಲ, ನೀವೆಲ್ಲ ಹೋಗಿ ನಾನ್ ಲೇಟ್ ಆಗಿ ಬರ್ತೀನಿ ಅಂತ ಎಲ್ರನ್ನೂ ಕಳ್ಸಿ ಯಾರಿಗೂ ಗೊತ್ತಿಲ್ದೆ ಅಲ್ಲಿರೋ ಒಂದ್ ಬೀಗದ ಕೈ ಹಚ್ಚನ ಹಾಗೆ ತಗೋಬಿಡ್ತಾರೆ. ಈ ಕಡೆ ಕತ್ಲಾಗ್ತಾ ಇದ್ದಂಗೆನೆ ನಮ್ ಹೀರೋ ಆ ಡೈನೋಸರ್ ಮೂಲೆನೋ ರಿಮೋಟ್ ಕಾರ್ನಲ್ಲಿ ಕಟ್ಟಿ ಅದನ್ನ ಹಾಗೆ ಸುತ್ತೋಕ್ಬಿಟ್ಟು ಇವಾಗ ಕಲ್ಲು ಮನುಷ್ಯರ ಹತ್ರ ನಿಮಗ್ ಬೇಕಾಗಿರೋದು ಬೆಂಕಿ ತಾನೆ, ಹಾಗಾದ್ರೆ ತಗೊಳ್ಳಿ ಅಂತ ಒಂದ್ ಲೈಟ್ರನ್ ಕೊಡ್ತಾರೆ. ಹೇ ಡಮ್ ಡಮ್ ತಗೋ ಬಂದ್ಯಾ ಗಮ್ ಗಮ್, ಹೌದು ನೀನ್ ಕೇಳಿ ನಾನ್ ತರದೇ ಇರ್ತೀನ, ತಗೋ ನಿನ್ ಗಮ್ ಗಮ್ ಎಂಜಾಯ್ ಮಾಡು. ಇವಾಗ ಇವರು ಕೈಗೊಂದ್ ಗಾರ್ಡ್ ಹಾಕೊಂಡು ಆ ಬಾಣ ಬಿಡೋ ಕಾಡ್ ಮನುಷ್ಯರ ಕೇಜ್ನ ಕ್ಲೋಸ್ ಮಾಡಿ ತಿರುಗಿದ ತಕ್ಷಣನೇ ಆ ಆಕ್ಟೇವಿಯಸ್ ಮತ್ತೆ ಇನ್ನೊಂದ್ ಕಡೆಯಿಂದ ಜೆಡ್ಡು ತಮ್ಮ ಗಡಿನ ಜಾಸ್ತಿ ಮಾಡ್ಬೇಕು ಅಂತ ಇಬ್ರು ಒಂದೊಂದ್ ಕಡೆಯಿಂದ ಗೋಡೆನ್ ಹೊಡೆದಾಕೋಕ್ ಟ್ರೈ ಮಾಡ್ತಾ ಇದಾರೆ. ಆಗ ಇವರು ನಿಮ್ಮಿಂದ ಆಗಲ್ಲ ಅಂತ ಏನೇನೋ ಹೇಳ್ತಾರೆ, ಆದ್ರೆ ಅವರು ಏನೂ ಕೇಳ್ತಾ ಇಲ್ಲ. ಸರಿ ಅಂತ ಅವ್ರಿಬ್ರು ಎತ್ಕೊ ಬಂದು ನಿಮ್ ನಡುವೆ ಇರೋ ತೊಂದ್ರೆ ತಾನೆ ಏನು, ಯಾಕೆ ಈ ರೀತಿ ಫೈಟ್ ಮಾಡ್ತೀರಾ ಅಂತ ಕೇಳಿದಾಗ ಅದೆಲ್ಲ ಏನೂ ಇಲ್ಲ, ನಮಗ್ ಫೈಟ್ ಮಾಡ್ಬೇಕು ಅದ್ರಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಸರಿ ನೀವ್ ಇದನ್ನೆಲ್ಲ ಬಿಟ್ಟು ಯಾಕೆ ಇಲ್ಲಿರೋ ಜಾಗನೆಲ್ಲ ಸುತ್ತ ನೋಡಬಾರ್ದು ಅಂತ ಕೇಳಿದಾಗ ಏನಿನೋ ನಮ್ನ ಹೊರಗಡೆ ಬಿಡ್ತೀಯಾ ಅಂತ ಕೇಳಿ ಇಬ್ರು ಸರಿ ಅಂತ ಒಪ್ಕೊಂಡು ಹಾಗೆ ಸಮಾಧಾನ ಆಗ್ತಾರೆ. ಇವರು ಇವಾಗ ಹೊರಟು ಆನಿಮಲ್ಸ್ ಇರೋ ಹಾಲ್ನ ಕ್ಲೋಸ್ ಮಾಡೋಕಂತ ಮೇಲ್ ಬಂದಾಗ ಅಲ್ಲಿ ಆ ಡೆಕ್ಸ್ಟರ್ ಅನ್ನೋ ಕೋತಿ ಹೊರಗಡೆ ಇದೆ. ಅದ್ನ ಇವಾಗ ಹೊರಗಡೆ ಹೋಗಕ್ ಹೇಳಿದಾಗ ಅದ್ ಇವ್ರ ತಲೆ ಮೇಲೆ ಜಂಪ್ ಮಾಡ್ತಾ ಹೊರಗಡೆ ಹೋಗುತ್ತೆ. ಏನಂತ ನೋಡಿದ್ರೆ ಇವ್ರ ಹತ್ರ ಇರೋ ಕೀಸ್ನ ತಗೊಂಡೋಗಿದೆ, ಆದ್ರೆ ಅದು ಪ್ಲಾಸ್ಟಿಕ್ ಕೀ, ಒರಿಜಿನಲ್ ಇವ್ರ ಹತ್ರ ಇದೆ. ನಾನ್ ಇವಾಗ ಮೋಸ ಹೋದೆ ಅಂತ ಅಳು ಅಂತ ಹೇಳಿ ಇವರು ಅಲ್ಲಿಂದ ಹೊರಟು ಆ ಪ್ರೆಸಿಡೆಂಟ್ ನ ನೋಡಕಂತ ಬಂದಾಗ ಅಲ್ಲವರು ಮತ್ತೆ ಬೈನಾಕ್ಯುಲರ್ ನಿಂದ ಸಖೆ ಜುವೆಯನ್ನ ನೋಡ್ತಾ ಇದಾರೆ. ಯಾಕೆ ಅವ್ರ ಜೊತೆ ಮಾತಾಡ್ಬೇಕ್ತಾನೆ ಅಂತ ಕೇಳ್ತಾರೆ. ನಮ್ಗೆ ಎಷ್ಟೇ ಧೈರ್ಯ ಇದ್ರು ನಾವ್ ಇಷ್ಟಪಟ್ಟಿರೋ ಒಬ್ಳು ಹುಡುಗಿನ ಮಾತಾಡ್ಸೋದು ಅಂತ ಒಂದ್ ವಿಷಯ ಬಂದ್ರೆ ಆದ್ರೆ ನಾವು ತುಂಬಾನೇ ಹೆದರ್ಕೋತೀವಿ. ಸರಿ ನೀನ್ ಕೆಲ್ಸ ನೋಡು ಅಂತ ಹೇಳಿ ನಮ್ ಹೀರೋನ ಅಲ್ಲಿಂದ ಕಳ್ಸಿ ಅವ್ರ ಜೊತೆ ಮಾತಾಡೋಣ ಅಂತ ಹತ್ರ ಬರ್ತಾರೆ, ಆದ್ರೆ ಇವರಿಂದ ಆಗ್ತಾ ಇಲ್ಲ. ಈ ಕಡೆ ಇವರು ಅಟಿಲಾ ಹತ್ರ ಬಂದಾಗ ಅವ್ರು ಇವ್ರನ್ನ ಅಟ್ಯಾಕ್ ಮಾಡೋಕ್ ಟ್ರೈ ಮಾಡ್ತಾರೆ. ಆವಾಗ ಇವರು ಅವ್ರನ್ನ ತಡೆದು ಅವ್ರಿಗೆಲ್ಲ ಮ್ಯಾಜಿಕ್ ಅಂದ್ರೆ ತುಂಬಾ ಇಷ್ಟ ಅನ್ನೋ ವಿಷಯನ ಇವ್ರು ಬುಕ್ ನಲ್ಲಿ ನೋಡಿ ತಿಳ್ಕೊಂಡಿರ್ತಾರೆ. ಅದರಿಂದ ಒಂದ್ 2-3 ಮ್ಯಾಜಿಕ್ ಮಾಡಿ ತೋರಿಸಿದಾಗ ಅವರು ತುಂಬಾನೇ ಇಷ್ಟಪಟ್ಟು ನೋಡ್ತಾರೆ. ಆದ್ರೆ ಇವರು ಕೊನೆಗೆ ಎಡವೇಟ್ ಮಾಡಿ ಸಿಗಾಕೋತಾರೆ. ಆವಾಗ ಅವರು ಇವ್ನು ನಮ್ಗೆ ಮೋಸ ಮಾಡ್ತಾ ಇದ್ದಾನಂತ ಕೋಪಪಟ್ಟು ಇವ್ನ ಕೈ ಕಾಲುಗಳನ್ನೆಲ್ಲ ಕಿತ್ತು ಸಾಯಿಸ್ಬೇಕು ಅಂತ ಎಲ್ರೂ ಒಂದೊಂದ್ ಕಡೆ ಎಳಿತಾ ಇರ್ಬೇಕಾದ್ರೆ ಇದೇ ಸಮಯ ಆ ಕಾಡು ಪ್ರಾಣಿಗಳೆಲ್ಲ ಹಾಲ್ ನಿಂದ ತಪ್ಸ್ಕೊಂಡು ಕೆಳಗಡೆ ಬರ್ತಾ ಇವೆ. ಹಾಗೆ ಇದನ್ನ ನೋಡಿದ ತಕ್ಷಣ ಎಲ್ರು ಇವ್ರನ್ನ ಬಿಟ್ಟು ಓಡೋಕ್ ಶುರು ಮಾಡ್ತಾರೆ. ಇವರು ಇವಾಗ ಮೇಲ್ ಬಂದು ಆ ಪ್ರಾಣಿಗಳಿರೋ ಹಾಲ್ ಚೆಕ್ ಮಾಡಿದಾಗ ಅಲ್ಲಿ ಯಾವ ಪ್ರಾಣಿನೂ ಇಲ್ಲ, ಯಾರೋ ಗೇಟ್ ನ ತೆಗೆದಾಕಿದ್ದಾರೆ. ಅದ್ ಯಾರಂತ ನೋಡಿದ್ರೆ ಆ ಕೋತಿ ಡೆಕ್ಸ್ಟರ್. ಇವ್ರಿಗೆ ಗೊತ್ತಿಲ್ಲದೆ ಬೀಗಣೆಗೋ ತಗೊಂಡಿದೆ. ಇದನ್ನ ನೋಡಿ ಇವರು ನೀನ್ ಸುಮ್ಮನ್ ಬಿಡಲ್ಲ ಅಂತೇಳಿ ಹಟ್ಟಿಸ್ಕೊಂಡು ಹೋಗ್ತಾರೆ. ಆಗ ಹೋಗ್ತಾ ಇರೋ ದಾರಿನಲ್ಲಿ ಆ ಜೆಡ್ ಮತ್ತೆ ಆಕ್ಟೇವಿಯಸ್ ಮತ್ತೆ ಜಗ್ಲನ್ ಶುರು ಮಾಡಿ ಒಬ್ರಿಗೊಬ್ರು ಹೊಡೆದಾಡ್ಕೋತಾ ಇರೋವಾಗ ಇನ್ನೊಂದ್ ಕಡೆ ಆ ಕೋತಿ ಒಂದ್ ವಿಂಡೋನಿಗ ಓಪನ್ ಮಾಡ್ತಾ ಇದ್ದ. ಇವ್ರೀಗ ಆಕ್ಟೇವಿಯಸ್ ಮತ್ತೆ ಜೆಡ್ನ ಯಾಕೆ ರೀತಿ ಹೊಡೆದಾಡ್ಕೋತೀರಾ, ನಂಗೆ ಮಾಡಿರೋ ಪ್ರಾಮಿಸ್ ಏನಾಯ್ತು ಅಂತ ಕೇಳಿದಾಗ ನಮ್ಗದೆಲ್ಲ ಸೆಟ್ ಆಗಲ್ಲ, ನಮ್ಗೆ ಜಗ್ಲನೇ ಮುಖ್ಯ ಅಂತ ಹೇಳಿ ಮತ್ತೆ ಹೊಡ್ಕೊಳಕ್ ಶುರು ಮಾಡ್ತಾರೆ. ಇದೇ ಟೈಮ್ ಡೆಕ್ಸ್ಟರ್ ಇವ್ರ ಮುಂದೆ ಕ್ರಾಸ್ ಆಗ್ತಾ ಇದ್ದ. ಇದನ್ನ ನೋಡಿ ಇವರು ಅದ್ರ ಹಿಂದೆ ಹೋದಾಗ ದಾರಿನಲ್ಲಿ ಆ ಕಲ್ಲು ಮನುಷ್ಯರಲ್ಲ ಇವ್ರು ಕೊಟ್ಟಿರೋ ಲೈಟರ್ ನಿಂದ ತಲೆಗೆಲ್ಲ ಬೆಂಕಿ ಹಚ್ಕೊಂಡು ಹಾಗೆ ಕುಣಿದಾಡ್ತಾ ಇವೆ. ಆಗ ಇವರು ಸರಿ ಅಂತ ಒಂದ್ ಫೈರ್ ಎಕ್ಸ್ಟಿಂಗ್ವಿಷರ್ ನಲ್ಲಿ ಬೆಂಕಿನೆಲ್ಲ ಕೆಡಿಸಿದಾಗ ಅವುಗಳು ಆ ಫೋಮನ್ ಟೇಸ್ಟ್ ಮಾಡಿ ನೋಡಿ ತುಂಬಾ
ಚೆನ್ನಾಗಿದೆ ಅಂತ ನಮ್ ಹೀರೋ ಮುಖಕ್ಕೂ ಹೊಡೆದು ಕಳಿಸ್ತಾರೆ. ಇವರು ಆ ಕೋತಿ ಇವ್ರಿಂದ ಇರೋದ್ ನೋಡಿ ಅದ್ರ ಹತ್ರ ಹೋಗ್ತಾರೆ. ಅದು ಇವ್ರ ಹತ್ರ ಸರಿಯಾಗಿ ಸಿಗಾಕೊಳ್ಳುತ್ತೆ. ಇದೇ ಸಮಯ ಕಲ್ಲು ಮನುಷ್ಯರಲ್ಲಿ ಒಬ್ಬ ಹೊರಗಡೆ ಕೆಲವರು ಚಳಿಗಂತ ಬೆಂಕಿ ಹಚ್ಚಿರೋದ್ನ ಆ ಓಪನ್ ಆಗಿರೋ ವಿಂಡೋ ಬಲಿಂದ ನೋಡಿ ಇವನು ಆ ಕಡೆ ಜಂಪ್ ಮಾಡ್ಬಿಡ್ತಾನೆ. ಆದ್ರೆ ಈ ವಿಷಯ ಯಾವ್ದೋ ಗೊತ್ತಿಲ್ಲದ ನಮ್ ಹೀರೋ ಆ ಕೋತಿ ಹತ್ರ ಬೀಗ ನಿಸ್ಕೊಳಕ್ ಟ್ರೈ ಮಾಡ್ತಾ ಒಂದ್ ಕಟ್ಟಲೆ ಹಾಗೆ ಇಬ್ರು ಹೊಡ್ಕೊಳಕ್ ಶುರು ಮಾಡ್ತಾರೆ. ಇದೇ ಸಮಯಕ್ಕೆ ಪ್ರೆಸಿಡೆಂಟ್ ಅಲ್ಲಿಗೆ ಬಂದು ಇದನ್ನೆಲ್ಲ ನೋಡಿ ಯಾಕೆ ಈ ರೀತಿ ಆ ಪ್ರಾಣಿಗೆ ಹಿಂಸೆ ಕೊಡ್ತಾ ಇದೆಯಾ, ನಾವ್ ಯಾವಾಗ್ಲೂ ಅವುಗಳ ಜೊತೆ ಪ್ರೀತಿಯಿಂದ ನಡ್ಕೋಬೇಕು ಅಂತ ಹೇಳಿ ಆ ಬೀಗನ್ ಕೇಳಿದಾಗ ಅದು ಕೊಟ್ಟುಬಿಡುತ್ತೆ. ಇದನ್ನ ನೋಡಿ ಇವರು ಆ ಬೀಗನ್ ನೀವೇ ಇಟ್ಕೊಳ್ಳಿ, ನೀವೇ ಇದನ್ನೆಲ್ಲ ನೋಡ್ಕೊಳ್ಳಿ, ನನ್ನಿಂದ ಇದನ್ನೆಲ್ಲ ಮ್ಯಾನೇಜ್ ಮಾಡೋಕ್ಕಾಗಲ್ಲ, ನಾನು ಇವಾಗಲೇ ಹೊರಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟಾಗ ಅವರು ಒಂದೇ ದಿನಕ್ಕೆ ಯಾವ ಕೆಲಸನೂ ಸೆಟ್ ಆಗ್ಬಿಡಲ್ಲ. ಸೋಲೆ ಗೆಲುವಿನ ಮೆಟ್ಲು ಅದನ್ನ ಅರ್ಥ ಮಾಡ್ಕೊಂತ ಎಷ್ಟೋ ಕೇಳ್ಕೊತಾರೆ. ಆದ್ರೆ ಇವರು ಅದನ್ನೆಲ್ಲ ಕೇಳ್ದೆ ಹಾಗೆ ಹೊರಟು ಬರ್ತಾ ಇರ್ಬೇಕಾದ್ರೆ ದಾರಿನಲ್ಲಿರೋ ಆ ಕೊಲಂಬಸ್ ಇವಾಗ ಏನೋ ಒಂದ್ ವಿಷಯನ ಕೈ ತೋರಿಸಿ ಆ ಕಡೆ ನೋಡು ಅಂತ ಹೇಳ್ತಾರೆ. ಏನು ಅಂತ ನೋಡಿದ್ರೆ ಆ ವಿಂಡೋ ಓಪನ್ ಆಗಿದೆ. ಇದರಿಂದ ಇವರು ಶಾಕ್ ಆಗಿ ಅಲ್ಲಿಗೆ ಬಂದ್ ನೋಡಿದಾಗ ಆ ಕಲ್ಲು ಮನುಷ್ಯ ಹೊರಗಡೆ ಇದ್ದಾನೆ. ಇದೇ ಸಮಯಕ್ಕೆ ಬೆಳಗಾಗ್ತಾ ಇದೆ. ಇವರು ಅವನ್ನ ಹೇಗಾದ್ರೂ ಮಾಡಿ ಹೊರಗಡೆ ತರಬೇಕು ಅಂತ ವೇಗವಾಗಿ ಕೆಳಗಡೆ ಬರ್ತಾರೆ. ಆದ್ರೆ ಅವ್ರು ಬರೋ ಅಷ್ಟಲ್ಲ ಪೂರ್ತಿಯಾಗಿ ಬೆಳಗಾಗಿ ಆ ಕಲ್ಲು ಮನುಷ್ಯ ಹಾಗೆ ಪ್ರೆಸಿಡೆಂಟ್ ಹೇಳ್ದಂಗೆನೆ ಗಾಲಿನಲ್ಲೇ ಕರ್ಗೋಗ್ತಾನೆ. ಇವ್ರಿಗೂ ಇದನ್ನೆಲ್ಲ ನೋಡಿ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ದೆ ಮತ್ತೆ ಮ್ಯೂಸಿಯಂಗೆ ಬಂದಾಗ ಅಲ್ಲಿ ಆ ಪ್ರೆಸಿಡೆಂಟ್ ಕೈನಲ್ಲಿ ಕೀಸ್ ಇದೆ. ಸರಿ ಅಂತ ಅವ್ನು ತಗೋತಾರೆ. ಸ್ವಲ್ಪ ಹೊತ್ನಲ್ಲೇ ಕಂಪ್ಲೀಟ್ ಆಗಿ ಬೆಳಗಾಗಿ ಎಲ್ರೂ ಮ್ಯೂಸಿಯಂ ಕಡೆ ಬರೋಕ್ ಶುರು ಮಾಡಿದ್ದಾರೆ. ಅದ್ರಲ್ಲಿ ಅವ್ರ ಮಗನು ತನ್ನ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಬಂದಾಗ ಇದೇ ಸಮಯ ಮ್ಯೂಸಿಯಂನ ಡೈರೆಕ್ಟರ್ ಆ ಕಲ್ಲು ಮನುಷ್ಯರೋ ಡಿಸ್ಪ್ಲೇನ್ ತೋರಿಸಿ ಅದಕ್ಕೇನಾಯ್ತು ಅದ್ ಯಾಕೆ ಹೀಗಿದೆ ಅಂತ ಕೇಳಿದಾಗ ನಿನ್ನೆ ಒಂದ್ ಫೈರ್ ಆಕ್ಸಿಡೆಂಟ್ ಅದನ್ನ ಕೆಡ್ಸೋಕ್ ಟ್ರೈ ಮಾಡಿದಾಗ್ಲೇ ಹೀಗಾಯ್ತು ಅಂತ ಇವ್ರು ಹೇಳ್ತಾರೆ. ಆಗಿದ್ನೆಲ್ಲ ಕೇಳೋರು ಇಲ್ಲಿ ನಿಂಗೆ ಕೆಲಸ ಇಲ್ಲ ಇಲ್ಲಿಂದ ಹೊರಡು ಅಂತ ಹೇಳೋದ್ನ ಈ ಕಡೆಯಿಂದ ಮಗ ಮತ್ತೆ ಅವ್ನ ಫ್ರೆಂಡ್ಸ್ ಎಲ್ಲ ನೋಡ್ಕೊಂಡು ಅವ್ನು ಕೇಳಿ ಮಾಡಿದಾಗ ಇವನು ಕೋಪ್ಸ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಇವರು ಈಗ ಡೈರೆಕ್ಟರ್ ಮತ್ತೆ ಮೀಟ್ ಮಾಡಿ ನನ್ ಮೇಲೆ ತಪ್ಪಿದೆ ನಾನು ಒಪ್ಕೋತೀನಿ, ಆದ್ರೆ ಇವಾಗ ತಾನೇ ಎಲ್ಲಾ ವಿಷಯಗಳು ಅರ್ಥ ಆಗ್ತಾ ಇದೆ, ನಂಗೆ ಮತ್ತೆ ಒಂದ್ ಚಾನ್ಸ್ ಕೊಡಿ, ಇವತ್ತೊಂದೇ ಒಂದಿನ ಇಲ್ಲಿ ಕೆಲಸ ಮಾಡ್ತೀನಿ ಅಂತ ಕೇಳಿದಾಗ ಅದಕ್ಕೆ ಅವರು ಸರಿ ಆದ್ರೆ ಇದೆ ಲಾಸ್ಟ್ ಚಾನ್ಸ್, ಇಲ್ಲಿ ಯಾವ ತಪ್ಪು ನಡಿಬಾರ್ದು, ಆ ರೀತಿ ನೋಡ್ಕೊ ಕೇರ್ಫುಲ್ ಆಗಿರೋ ಅಂತ ಹೇಳಿ ಇವ್ರನಲ್ಲಿಂದ ಕಳಿಸ್ಬಿಡ್ತಾರೆ. ಇವ್ರು ಇವಾಗ ತನ್ನ ಮಗನ್ ನೋಡಕಂತ ಮನೆಗ್ ಬಂದಾಗ ಅವನು ನಾನಿವತ್ ಮ್ಯೂಸಿಯಂಗೆ ಬಂದಿದ್ದೆ, ಬಾಸ್ ನಿಮ್ನ ಬೈತಾ ಇದ್ರು, ನಿಮ್ಗೆ ಕೆಲಸ ಹೋಯ್ತಾ ಅಂತ ಕೇಳ್ತಾನೆ. ಅದಕ್ಕೆ ಇವರು ನೀನ್ ಅನ್ಕೊಡಿರೋ ತಪ್ಪು, ನಂಗೇನು ಕೆಲಸ ಹೋಗ್ಲಿಲ್ಲ, ಬೇಕಾದ್ರೆ ನೀನು ಇವತ್ತು ನನ್ ಜೊತೆ ಮ್ಯೂಸಿಯಂಗೆ ಬಾ, ಆವಾಗ ಅರ್ಥ ಆಗತ್ತೆ ಅವ್ರು ಏನಕ್ಕೆ ನನ್ನ ಬೈತಾ ಇದ್ರು ಅಂತ ಹೇಳ್ತಾ ಇರೋವಾಗ ಆಗಿದ್ನೆಲ್ಲ ಕೇಳ ಎರಿಕಾ ಅವ್ನ ಎಲ್ಲಿ ಕರ್ಕೊಂಡು ಹೋಗ್ತೀಯಾ, ಮತ್ತೆ ಅವನ್ನ ಡಿಸಪಾಯಿಂಟ್ ಮಾಡ್ಬೇಡ ಅಂತ ಹೇಳಿದಾಗ ಆಗಲ್ಲ ಏನೂ ಇಲ್ಲ, ಅವ್ನು ಇವತ್ತು ನನ್ ಜೊತೆ ಬರ್ಲಿ ಅಂತ ಹೇಳಿ ಸಂಜೆ ಆದ್ಮೇಲೆ ಅವನ್ನ ಮ್ಯೂಸಿಯಂ ಕರ್ಕೊ ಬಂದು ಎಲ್ರೂ ಹೋಗೋವರೆಗೂ ಸೆಕ್ಯೂರಿಟಿ ಆಫೀಸ್ ನಲ್ಲಿ ವೆಯ್ಟ್ ಮಾಡು, ನಾನು ನಿನ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಇವ್ರು ಅಲ್ಲಿಂದ ಹೊರಟು ಒಳಗಡೆ ಬರ್ತಾರೆ. ಹಾಗ್ ಬಂದಾಗ ಆ ಗೈಡ್ ರೆಬೇಕಾ ಇನ್ನೂ ಹೋಗ್ದೆ ಆ ಸಕೀಜುವೇನೆ ನೋಡ್ತಾ ಇರೋವಾಗ ವಿಷಯ ಏನು ಅಂತ ಕೇಳ್ತಾರೆ. ಅದಕ್ಕೆ ಅವರು ಅವಳ ಬಗ್ಗೆ ರಿಸರ್ಚ್ ಮಾಡ್ತಾ ಇರೋದಾಗಿ ಅವಳ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಸಿಗ್ಲಿಲ್ಲ ಅಂತ ಆ ರಿಸರ್ಚ್ ನೇ ಕ್ವಿಟ್ ಮಾಡೋವಾಗ ತುಂಬಾನೇ ಪೇಜನಲ್ಲಿ ಮಾತಾಡ್ತಾರೆ. ಆಗ ಇವರು ಸರಿ ಇವಾಗ ಮ್ಯೂಸಿಯಂ ನ ಕ್ಲೋಸ್ ಮಾಡೋ ಟೈಮ್ ಆಯ್ತು, ನೀವು ಇಲ್ಲಿಂದ ಹೋಗಿ ಅಂತೇಳಿ ಅವ್ರನ್ನ ಕಳಿಸಿ ಹಾಗೆ ಒಂದ್ ನಿಮಿಷ ಯೋಚನೆ ಮಾಡಿ ಮತ್ತೆ ಅವ್ರ ಹತ್ರ ಬಂದು ನೀವು ನಿಮ್ ರಿಸರ್ಚ್ ನ ಕಂಟಿನ್ಯೂ ಮಾಡಿ, ಯಾಕಂದ್ರೆ ಮ್ಯೂಸಿಯಂಗಳಲ್ಲಿ ಇತಿಹಾಸಗಳು ಜೀವಂತವಾಗಿರುತ್ತೆ ಅಂತ ಒಂದ್ ವಿಷಯ ಇದೆಯಲ್ಲ ಅದು ಇಲ್ಲಿ ನಿಜಾನೆ. ಪ್ರತಿ ರಾತ್ರಿನೂ ಇಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಜೀವ ಬರ್ತಾ ಇದೆ, ಅದಕ್ ಕಾರಣ ಆ ಅಕ್ಮನ್ರ. ಇದನ್ನೆಲ್ಲ ನಂಗೆ ಆ ಪ್ರೆಸಿಡೆಂಟ್ ರೂಸ್ವೆಲ್ಟ್ ಹೇಳಿದ್ರು, ನೀವ್ ಅನ್ಕೊಂಡ್ರೆ ಆ ಸಕೇಜುವೆ ಜೊತೆ ಮಾತಾಡಬಹುದು ಅಂತ ಹೇಳಿದಾಗ ಅವ್ರು ಇದನ್ನೆಲ್ಲ ನಂಬ್ದೆ ಇವ್ರು ಜೋಕ್ ಮಾಡ್ತಾ ಇದಾರೆ ಅಂತ ತಿಳ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇವರು ಇವಾಗ ಮಗನ್ನ ಹೊರಗಡೆ ಕರ್ಕೊ ಬಂದು ನಿಂಗೊಂದ್ ಸರ್ಪ್ರೈಸ್, ಇನ್ನೊಂದ್ 20 ಸೆಕೆಂಡ್ ನಲ್ಲ ಅಲ್ಲಿರೋ ಡೈನೋಸರ್ ಜೀವ ಬರುತ್ತೆ ಅಂತ ಹೇಳಿ ಹಾಗೆ ಕೌಂಟ್ ಮಾಡಕ್ ಶುರು ಮಾಡ್ತಾರೆ. ಆದ್ರೆ ಯಾವ ರೆಸ್ಪಾನ್ಸು ಇಲ್ಲ. ಇದರಿಂದ ಪ್ರೆಸಿಡೆಂಟ್ ಮತ್ತೆ ಅವ್ರ ಕುದುರೆ ಅಂತ ಅವುಗಳ ಜೊತೆ ಮಾತಾಡೋಕ್ ಟ್ರೈ ಮಾಡ್ತಾರೆ, ಆದ್ರೆ ಏನೂ ಆಗ್ತಾ ಇಲ್ಲ. ಆಗಿದ್ನೆಲ್ಲ ಮಗ ನೋಡಿ ನಿಮ್ಗೇನಾಯ್ತು, ಅವುಗಳೆಲ್ಲ ಬರೀ ಗೊಂಬೆಗಳು ಅಂತ ಹೇಳೋವಾಗ ಇಲ್ಲ ಇಲ್ಲಿ ಅಕ್ಮನ್ರ ಅಂತ ಒಂದ್ ಟ್ಯಾಬ್ಲೆಟ್ ಇದೆ, ಅದರಿಂದ ಇಲ್ಲಿರೋ ಎಲ್ಲಾ ಪ್ರಾಣಿಗಳಿಗೂ ಜೀವ ಬರುತ್ತೆ ಅಂತ ಹೇಳ್ತಾ ಅದನ್ನ ನೋಡೋಕಂತ ಬರ್ತಾರೆ. ಆದ್ರೆ ಆ ಅಕ್ಮನ್ರ ಇವಾಗ ಕಾಣಿಸ್ತಾ ಇಲ್ಲ. ಇದರಿಂದ ಅವನು ಕೋಪ್ಸ್ಕೊಂಡ್ ಮನೆಗೆ ಹೋಗ್ತೀನಿ ಅಂತ ಹೇಳಿ ಹೊರಟಾಗ ಅವನ ಸಮಾಧಾನ ಮಾಡೋಕಂತ ಹಿಂದೆನೆ ಬರ್ತಾರೆ. ಆವಾಗ ತಾನೇ ಗೊತ್ತಾಗತ್ತೆ ಆ ಸೆಕ್ಯೂರಿಟಿ ಆಫೀಸ್ ನಲ್ಲಿ ಯಾರೋ ಇದ್ದಾರೆ ಅಂತ. ಸರಿ ಯಾರನ್ನ ಚೆಕ್ ಮಾಡೋಣ ಅಂತ ಕೆಳಗಡೆ ಬಂದಾಗ ಅಲ್ಲಿ ಈ ಮ್ಯೂಸಿಯಂ ನಲ್ಲಿ ಬೆಳೆ ಬಾಳೋ ವಸ್ತುಗಳನ್ನೆಲ್ಲ ಕದ್ದು ಯಾರೋ ತೋಡೋಗಿ ತಯಾರು ಮಾಡ್ತಾ ಇದಾರೆ. ಅದ್ರಲ್ಲಿ ಅಕ್ಮನ್ರ ಟ್ಯಾಬ್ಲೆಟ್ ಹೋಯ್ದ. ಆದ ತಕ್ಷಣ ಇದನ್ನೆಲ್ಲ ಮಾಡ್ತಾ ಇರೋ 3 ಸೆಕ್ಯೂರಿಟೀಸು ಅಲ್ಲಿಗೆ ಬಂದು ಇದೆಲ್ಲ ಮ್ಯೂಸಿಯಂ ಪ್ರಾಪರ್ಟಿ, ಮರ್ಯಾದೆಯಿಂದ ಕೊಟ್ಬಿಡು, ಮತ್ತೆ ನಿನ್ ತಂದೆಗೆ ಇಲ್ಲಿ ಕೆಲಸ ಇಲ್ಲ, ಇಲ್ಲೇನ್ ಮಾಡ್ತಾ ಇದ್ದಾನೆ ಅಂತ ಕೇಳಿದಾಗ ಇವ್ರು ಹೇಳೋದ್ನೆಲ್ಲ ನಂಬೇಡ, ಇವ್ರು ಅದನ್ನ ಕದಿಯೋಕ್ ನೋಡ್ತಾ ಇದಾರೆ. ಆ ಮಧ್ಯೆ ಇರೋ ಪಾರ್ಟ್ನ ತಿರುಗಿಸು ಅಂತ ಹೇಳಿದಾಗ ಅವನು ತಿರುಗಿಸ್ಬಿಡ್ತಾನೆ. ಇವಾಗ ತಾನೇ ಆ ಮ್ಯಾಜಿಕ್ ನಡೆಯೋಕ್ ಶುರು ಆಗುತ್ತೆ. ಇವರೆಲ್ಲ ಹತ್ರ ಬರ್ತಾ ಇರೋದು ನೋಡಿ ಅದನ್ನ ತಗೊಂಡು ತಪ್ಸ್ಕೊಂಡು ಹೋಗಕ್ ಹೇಳಿದಾಗ ಅವನು ಹೊರಟೋಗ್ತಾನೆ. ಇವರು ನಮ್ ಹೀರೋನ್ ಚೆನ್ನಾಗಿ ಹೊಡೆದಾಕಿ ಇವಾಗ ತಾನೇ ಒಂದ್ ವಿಷಯ ಹೇಳಕ್ ಶುರು ಮಾಡ್ತಾರೆ. ಏನಂದ್ರೆ ಹಲವಾರು ವರ್ಷಗಳಿಂದ ಇರೋ ವಿಷಯಗಳಿಗೆ ಆ ಟ್ಯಾಬ್ಲೆಟ್ ನಿಂದ ಹೇಗೆ ಹೊಸ ಜೀವನ ಸಿಕ್ತೋ ಅದೇ ರೀತಿ ನಮಗೂ ಸಿಕ್ತು. ನಾವೆಲ್ಲ ರಾತ್ರಿ ಆದ್ರೂ ಯುವಕರಾಗ್ತಾ ಇದ್ವಿ, ಅದನ್ನ ನಾವು ಯಾವತ್ತೂ ಮಿಸ್ ಮಾಡ್ಕೊಳ್ಳಲ್ಲ. ಸೊ ನಾವ್ ಅದನ್ನ ಕದ್ದು ಆ ಅಪವಾದನ ನಿನ್ಮೇಲೆ ಉರ್ಸೋಣ ಅಂತ ಪ್ಲಾನ್ ಮಾಡಿದ್ವಿ ಅಂತ ಈ ಎಲ್ಲಾ ವಿಷಯಗಳನ್ನ ಹೇಳಿ ಆ ಟ್ಯಾಬ್ಲೆಟ್ ಶಕ್ತಿಯಿಂದ ಇವ್ರಿಗೆಲ್ಲ ವಯಸ್ಸಾದ್ರೂ ಕೂಡ ನಮ್ ಹೀರೋನ ಚೆನ್ನಾಗಿ ಹೊಡೆದಾಕಿ ಆ ಹುಡುಗನ್ ಇವಾಗ ಹುಡ್ಕೊಂಡು ಹೋಗ್ತಾರೆ. ಇದೇ ಸಮಯ ಪ್ರಾಣಿಗಳಿಗೂ ಜೀವ ಬಂದು ಅವೆಲ್ಲ ಈಗ ಮ್ಯೂಸಿಯಂ ನಿಂದ ತಪ್ಸ್ಕೊಂಡು ಹೋಗ್ತಾ ಇರೋವಾಗ ಈ ಕಡೆ ಆ ಸಿಸೆಲ್ ಶಾರ್ಟ್ ಕಟ್ ನಲ್ಲಿ ಬಂದು ಆ ಹುಡುಗನ ಹತ್ರ ಆ ಟ್ಯಾಬ್ಲೆಟ್ ನ ಕಸ್ಕೊಂಡು ಅಲ್ಲಿಗೆ ಬಂದ್ ನಮ್ ಹೀರೋನ ಹೊಡೆದಾಕಿ ಕೊನೆಗೆ ಇವ್ರ ಮುಂದೆ ಇರೋ ಒಂದ್ ಗೇಟ್ ನ ಲಾಕ್ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ.
ಇವ್ರೀಗ ಪ್ರೆಸಿಡೆಂಟ್ ನ ಹೆಲ್ಪ್ ಗಂತ ಕರೆದಾಗ ಅವರು ಅಲ್ಲಿಗೆ ಬಂದು ನಾನು ಆಲ್ರೆಡಿ ಹೇಳಿದ್ದೀನಿ ನೀನೇ ಕಾಪಾಡ್ಕೋಬೇಕು ನನ್ನಿಂದ ನಿಂಗೆ ಹೆಲ್ಪ್ ಮಾಡಕ್ಕಾಗಲ್ಲ ಅಂತ ಹೇಳಿದಾಗ ನಾನೇನು ನಿಮ್ ರೀತಿ ಪ್ರೆಸಿಡೆಂಟ್ ಅಲ್ಲ ದಯವಿಟ್ಟು ನಂಗೆ ಹೆಲ್ಪ್ ಮಾಡಿ ಅಂತ ಕೇಳ್ತಾರೆ. ಅದಕ್ಕೆ ಅವರು ನಿಜವಾಗ್ಲೂ ನಾನು ಪ್ರೆಸಿಡೆಂಟ್ ರೂಸ್ವೆಲ್ಟ್ ಅಲ್ಲ ಅವ್ರ ರೀತಿ ಇರೋ ಒಂದು ವ್ಯಾಕ್ಸ್ ಗೊಂಬೆ ಅಷ್ಟೇ, ಆದ್ರೆ ನೀನೇನೋ ನನ್ನ ರೀತಿ ಗೊಂಬೆ ಅಲ್ಲ, ನಿಂಗೆ ನಿಜವಾಗ್ಲೂ ಜೀವ ಇದೆ, ನಿನ್ನಿಂದ ಖಂಡಿತ ಈ ಮ್ಯೂಸಿಯಂನ ಕಾಪಾಡಕ್ಕಾಗತ್ತೆ, ದಯವಿಟ್ಟು ಟ್ರೈ ಮಾಡು ಅಂತ ಹೇಳಿ ಅವ್ರು ಅಲ್ಲಿಂದ ಹೊರಟೋಗ್ತಾರೆ. ಇದೇ ಸಮಯ ಪ್ಯಾರನ್ ಸೈನಿಕರೆಲ್ಲ ಇವ್ರನ್ನ ಅಟ್ಯಾಕ್ ಮಾಡೋಕಂತ ಹತ್ರ ಬರ್ತಾ ಇರೋವಾಗ ಇದನ್ನ ನೋಡಿದ್ಮೇಲೆ ತಾನೆ ಇವ್ರಿಗೂ ಒಂದು ಐಡಿಯಾ ಸಿಗುತ್ತೆ. ಆಗ ತಕ್ಷಣನೇ ಓಡಿ ಆ ಪ್ಯಾರೋನ ಒಂದು ಸಮಾಧಿಯಿಂದ ಹೊರಗಡೆ ಬಿಟ್ಟು ನಿನ್ ಕಡೆಯವರೆಲ್ಲ ನನ್ ಕೊಳ್ಳೋಕ್ ಬರ್ತಾ ಇದಾರೆ, ದಯವಿಟ್ಟು ನಂಗೆ ಹೆಲ್ಪ್ ಮಾಡೋ ಅಂತ ಕೇಳ್ಕೊಂಡಾಗ ಅವರು ಅವುಗಳನ್ನ ತಡೆದು ಬಿಡ್ತಾರೆ. ಅವರು ಈಗ ತನ್ನ ಮುಖದ ಮೇಲಿರೋ ಬಟ್ಟೆಗಳನ್ನೆಲ್ಲ ತೆಗೆದಾಕಿ ತನ್ನ ಯಾರು ಅನ್ನೋದನ್ನ ಇಂಟ್ರೊಡ್ಯೂಸ್ ಮಾಡ್ಕೊಂಡು ತುಂಬಾ ವರ್ಷ ಇದ್ರೊಳಗಡೆ ಇದ್ದು ಕಷ್ಟಪಟ್ಬಿಟ್ಟೆ, ನನ್ನ ಹೊರಗಡೆ ಬಿಟ್ಟಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳಿದಾಗ ಇವರು ಕೂಡ ತಾನು ಮತ್ತೆ ತನ್ನ ಮಗನ್ನ ಅವ್ರ ಹತ್ರ ಇಂಟ್ರೊಡ್ಯೂಸ್ ಮಾಡ್ಕೋತಾರೆ. ತುಂಬಾ ವರ್ಷ ಇದ್ರೊಳಗಡೆ ಇದ್ದು ಕಷ್ಟಪಟ್ಟಿರೋ ನಂಗೆ ನೀವು ಸ್ವತಂತ್ರ ಕೊಟ್ಟಿದ್ದೀರಾ, ಇವಾಗ ನನ್ನ ಟ್ಯಾಬ್ಲೆಟ್ ನ ನನ್ ಮೇಲಿಟ್ರೆ ನಾನು ಕಲ್ಕೊಂಡಿರೋ ಎಲ್ಲಾ ಸಾಮ್ರಾಜ್ಯನೂ ನಂಗೆ ಮತ್ತೆ ಸಿಗುತ್ತೆ, ಅದ್ ಇವಾಗ ನಂಗೆ ಕೊಡ್ತೀರಾ ಅಂತ ಕೇಳಿದಾಗ ನಂಗೂ ಅದ್ ಮಾಡೋಕ್ ಆಸೆನೆ, ಆದ್ರೆ ಆ ಟ್ಯಾಬ್ಲೆಟ್ ಇವಾಗ ನನ್ನ ಹತ್ರ ಇಲ್ಲ, ಅದನ್ನ ಕೆಲವರು ಕದ್ದು ತಗೊಂಡೋಗಿದ್ದಾರೆ ಅಂತ ವಿಷಯ ಹೇಳ್ತಾರೆ. ಆದ ತಕ್ಷಣನೇ ಆ ಪ್ಯಾರೋನ ಸೈನಿಕರಿಂದ ಆ ಗೇಟ್ ನೇ ಹೊಡೆದಾಕೊಂಡು ಹೊರಗಡೆ ಬರ್ತಾರೆ. ಹಾಗ್ ಬಂದಾಗ ಇಲ್ಲಿರೋ ಎಲ್ಲಾ ಪ್ರಾಣಿಗಳು ಎಲ್ಲಾ ಮನುಷ್ಯರು ಒಬ್ರಿಗೊಬ್ರು ಹೊಡೆದಾಡ್ಕೊಂಡು ಒಂದು ದೊಡ್ಡ ಗಲಾಟೆನೆ ಮಾಡ್ತಾ ಇರ್ಬೇಕಾದ್ರೆ ಆ ಅಟಿಲಾನು ಇವ್ರನ್ನ ನೋಡಿ ಇವ್ರನ್ನ ಅಟ್ಯಾಕ್ ಮಾಡೋಕಂತ ಹತ್ರ ಬರ್ತಾ ಇರೋವಾಗ ಇವರು ಅಲ್ಲಿಗೆ ಬಂದು ಇವ್ರಿಗೂ ಅವ್ರ ಭಾಷೆ ಸರಿಯಾಗಿ ಗೊತ್ತಿಲ್ಲದೆ ಏನೇನೋ ಮಾತಾಡಿದಾಗ ಆ ಪ್ಯಾರೋ ನಂಗೆ ಅವ್ರ ಭಾಷೆ ಗೊತ್ತು, ನಾನು ಅವ್ರ ಜೊತೆ ಮಾತಾಡ್ತೀನಿ ಅಂತ ಹೇಳಿ ಮಾತಾಡಿ ನಿಮ್ ಕೈ ಕಾಲ್ಗಳನ್ನ ಕಿತ್ತೆಸಿಬೇಕು ಅಂತ ಅವ್ರು ಅನ್ಕೊಂಡಿದ್ದಾರೆ ಅಂತ ವಿಷಯ ಹೇಳಿದಾಗ ಈ ರೀತಿಯೆಲ್ಲ ನಡ್ಕೊಳ್ಳೋದು ನಿಮ್ ಗುಣ ಇರ್ಬೋದು, ಆದ್ರೆ ನಿಮ್ಗೂ ಮನಸ್ಸಿದೆ, ಆ ಮನಸ್ಸಿನಲ್ಲಿ ಒಂದು ದುಃಖವಾದ ಕಥೆ ಇದೆ. ನಿಮ್ ಗುಂಪಿನಲ್ಲಿದ್ದು ಒಂದು ಸಣ್ಣ ಮಗುನ ಯಾರೋ ಇದೇ ರೀತಿ ಕೈ ಕಾಲ್ಗಳನ್ನೆಲ್ಲ ಕಿತ್ತು ಕ್ರೂರವಾಗಿ ಕೊಲೆ ಮಾಡಿದಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನಾನು ಮಾತಾಡೋ ಭಾಷೆ ನಿಂಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನನ್ನ ಎಮೋಷನ್ಸ್ ಎಲ್ಲ ನಿಂಗೆ ಅರ್ಥ ಆಗತ್ತೆ. ಇವಾಗ ನಿಮ್ ಗುಣನ ಬದಲಾಯಿಸ್ಕೊಂಡು ನೀವೇನು ಕ್ರೂರಿಗಳಲ್ಲ, ನೀವು ಮನುಷ್ಯರೇ, ನಿಮ್ಗೂ ಮನುಷ್ಯತ್ವ ಇದೆ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ಇದೊಂದು ಒಳ್ಳೆ ಚಾನ್ಸ್, ಇದನ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳಿದಾಗ ಇದನ್ನೆಲ್ಲ ಕೇಳೋನು ಹಾಗೆ ಅಳೋಕ್ ಶುರು ಮಾಡ್ತಾನೆ. ಇವರು ಅವಳನ್ನ ಸಮಾಧಾನ ಮಾಡಿ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಗಿ ಸರಿ ಅಂತ ಅಲ್ಲಿ ಹೊಡೆದಾಡ್ಕೋತಾ ಇರೋರ್ ಜೊತೆ ಮಾತಾಡೋಣ ಅಂತ ಬಂದಾಗ ಯಾರು ಇವ್ರ ಮಾತನ್ನ ಕೇಳ್ತಾನೆ ಇಲ್ಲ. ಆವಾಗ ತಾನೆ ಈಸ್ಟರ್ ಹೆಡ್ ಎಲ್ರು ಸೈಲೆಂಟ್ ಆಗಿರಿ ಅಂತ ಜೋರಾಗಿ ಕೂಗಾಡ್ಕೊಂಡು ಡಮ್ ಡಮ್ ನಿಮ್ ಜೊತೆ ಮಾತಾಡ್ಬೇಕಂತ. ಇವರೇ ರಾಜ ಅಕ್ಮಂಡ್ರ, ಇವ್ರ ಟ್ಯಾಬ್ಲೆಟ್ ನಿಂದ ರಾತ್ರಿ ಆದ್ರೆ ನಿಮ್ಗೆಲ್ಲ ಜೀವ ಬರ್ತಾ ಇತ್ತು, ಆದ್ರೆ ಇಲ್ಲಿ ಕೆಲಸ ಮಾಡ್ತಾ ಇದ್ ಕೆಲವರು ಅದ್ನಿವಾಗ ಕದ್ದು ತಗೊಂಡೋಗಿದ್ದಾರೆ. ಅದರಿಂದ ನಾವೀಗ ಅವ್ರ ಜೊತೆ ಹೋರಾಡಿ ಆ ಟ್ಯಾಬ್ಲೆಟ್ ನ ಬೆಳಗಾಗೋಷ್ಟ್ರಲ್ಲಿ ಮತ್ತೆ ಇಲ್ಲಿಗೆ ತಂದ್ರು ಮಾತ್ರ ನಿಮ್ಮಿಂದ ಯಾವಾಗ್ಲೂ ಈ ರೀತಿ ಜೀವಂತವಾಗಿರೋಕ್ ಸಾಧ್ಯ. ಇದುವರೆಗೂ ನಿಮ್ಮಲ್ಲಿ ಏನೇ ತೊಂದರೆ ಇದ್ರು ಅದನ್ನೆಲ್ಲ ಬಿಟ್ಟು ಸಹೋದರತ್ವನ ಬೆಳೆಸ್ಕೊಂಡು ಒಂದಾಗ್ ಹೋರಾಡಿ. ಕೊಲಂಬಸ್ ಮತ್ತೆ ಕಲ್ಲು ಮನುಷ್ಯರು ನೀವು ಸರೀಸೃಪಗಳಿರೋ ಜಾಗದಲ್ಲಿ ಹುಡುಕಿ. ಜೆಡ್ ಮತ್ತೆ ಆಕ್ಟೇವಿಯಸ್ ಹೊರಗಡೆ ಅವ್ರ ವ್ಯಾನ್ ಇದೆ, ಅದನ್ನೇನಾದ್ರೂ ಮಾಡಕ್ಕಾಗತ್ತಾ ಅಂತ ಟ್ರೈ ಮಾಡಿ ಅಂತ ಹೇಳಿದಾಗ ಅದಕ್ಕೆ ಅವರು ನಮ್ಗಿದೆಲ್ಲ ಸರಿ ಬರಲ್ಲ ಅಂತ ಹೇಳಿ ಮತ್ತೆ ಹುಡ್ಕೊಳಕ್ ಶುರು ಮಾಡ್ತಾರೆ. ಆವಾಗ ಇವರು ಇಲ್ಲ, ನೀವಿಬ್ರು ಒಳ್ಳೆ ಲೀಡರ್ಸ್ ಅನ್ನೋದನ್ನ ಯಾವಾಗ್ಲೂ ಮರಿಬೇಡಿ, ನಿಮ್ ಜನ ನೀವು ಕಾಪಾಡ್ಬೇಕು ಅಂದ್ರೆ ಒಂದಾಗ್ ಸೇರ್ ಹೋರಾಡಿ, ಒಂದಾಗಿದ್ರೆ ಏನೇನ್ ಬೇಕಾದ್ರೂ ಸಾಧಿಸ್ಬೋದು, ನನ್ ಜೊತೆ ಯಾರು ಬರ್ತೀರಾ ಅಂತ ಕೇಳಿದಾಗ ಇವಾಗ ಎಲ್ರು ಒಂದೊಂದ್ ಕಡೆ ಹುಡುಕೋಕ್ ಶುರು ಮಾಡಿದಾಗ ಒಬ್ಬ ಸಿವಿಲ್ ವಾರಿಯರ್ಸ್ ಹತ್ರ ಸಿಗಾಕೋತಾನೆ, ಮತ್ತೊಬ್ಬ ಕೊಲಂಬಸ್ ಹತ್ರ ಸಿಗಾಕೋತಾನೆ. ಇನ್ನೊಂದ್ ಕಡೆ ಜೆಡ್ ಮತ್ತೆ ಆಕ್ಟೇವಿಯಸ್ ಹೊರಗಡೆ ಬಂದು ಆ ವ್ಯಾನ್ ಟೈರ್ ನಲ್ಲಿರೋ ಏರ್ ಪ್ರೆಷರ್ ನ ರಿಲೀಸ್ ಮಾಡೋಕ್ ಶುರು ಮಾಡ್ತಾರೆ. ಇದೇ ಸಮಯ ಇಲ್ಲಿ ಆ ಸಿಸಿಲ್ ಅವ್ರಿಬ್ರು ಹುಡ್ಕೊಂಡು ಒಂದು ಶಾರ್ಕ್ ಇರೋ ಅಕ್ವೇರಿಯಂ ಬಂದಾಗ ಅದಿವ್ರನ್ನ ಹೋಗುದು ಹಾಗೆ ಎಸ್ದು ಬಿಡುತ್ತೆ. ಸರಿ ಯಾರು ಇಲ್ಲ ಅಂತ ಹೊರಗಡೆ ಬಂದು ಆ ವ್ಯಾನ್ ಅನ್ನು ತಗೊಂಡ್ ಹೊರಟು ಬಿಡ್ತಾನೆ. ಅವ್ನು ಹೋಗಿರೋ ಜಾಗನ್ ಗೆಸ್ ಮಾಡೋಕ್ ಒಬ್ರು ಇದಾರೆ ಅಂತ ಆ ಸಖಿ ಜೀವ ಡಿಸ್ಪ್ಲೇನ ಹೊಡೆದಾಕಿ ಅವಳಿಗೆ ನಡೆದಿರೋ ವಿಷಯನೆಲ್ಲ ತಿಳಿಸಿ ಅವಳ ಹತ್ರ ಹೆಲ್ಪ್ ಕೇಳಿದಾಗ ಅವಳು ಸರಿ ಅಂತ ಅಲ್ಲಿರೋ ಟೈರ್ ಮಾರ್ಕ್ಸು ಫುಟ್ ಪ್ರಿಂಟ್ಸು ಅಂತ ಎಲ್ಲಾ ವಿಷಯಗಳನ್ನು ನೋಡಿ ಅವನು ಪೂರ್ವ ದಿಕ್ನಲ್ಲಿ ಹೊರಟು ಅವನ್ ಕಾರ್ ಕ್ರಾಶ್ ಆಗಿ ಮತ್ತೆ ಮ್ಯೂಸಿಯಂಗೆ ಹೋಗಿರ್ತಾನೆ ಅಂತ ವಿಷಯ ಹೇಳ್ತಾಳೆ. ಆವಾಗ ಇವರು ಅವ್ನ್ ಮತ್ತೆ ಯಾಕೆ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಇರೋವಾಗ್ಲೆ ಅವನು ಒಂದ್ ಕುದುರೆ ಗಾಡಿ ತಗೊಂಡ್ ಹೊರಗಡೆ ಬರ್ತಾನೆ. ಆಗ ಅವ್ನು ಬರ್ತಾ ಇರೋ ದಾರಿನಲ್ಲಿ ಸಖಿ ಜೀವ ಇದಲ್ಲ, ಅವಳನ್ನ ಕಾಪಾಡೋ ಪ್ರೆಸಿಡೆಂಟ್ ಟ್ರೈ ಮಾಡಿ ಹಾಗೆ 2 ತುಂಡಾಗಿ ಹೊಡೆದೋಗ್ತಾರೆ. ನನ್ಗೇನು ತೊಂದ್ರೆ ಇಲ್ಲ, ನನ್ ಬರೀ ವ್ಯಾಕ್ಸ್ ಅಷ್ಟೇ, ನೀನೋ ಮ್ಯೂಸಿಯಂನ ಕಾಪಾಡು, ಆ ಟ್ಯಾಬ್ಲೆಟ್ ನ ಮತ್ತೆ ತಗೋಬ ಅಂತ ಹೇಳ್ತಾ ಇರೋವಾಗ ತಕ್ಷಣ ಜೆಟ್ ಮತ್ತೆ ಆಕ್ಟೇವಿಯಸ್ ಆ ರಿಮೋಟ್ ಕಾರ್ನಲ್ಲಿ ಆ ಮೂಲೆನೂ ತಗೋಬರ್ತಾ ಆ ಡೈನೋಸರ್ನ ತಮ್ಮ ಹಿಂದೆ ಕರ್ಕೊ ಬರ್ತಾರೆ. ಆಗ ಇವರು ಅದನ್ನ ನೋಡಿ ನೀನು ನನ್ ಜೊತೆ ಬಾ ಅಂತ ಹೇಳಿ ಪ್ರೆಸಿಡೆಂಟ್ ನ ಕುದುರೆ ತಗೊಂಡು ಅವನಿಗ ಫಾಲೋ ಮಾಡ್ಕೊಂಡು ಹೋಗ್ತಾರೆ. ಇವಾಗ ಪ್ಯಾರೋ ಮತ್ತೆ ನಮ್ ಹೀರೋನ್ ಮಗ ಆ ಡೈನೋಸರ್ ನಲ್ಲಿ ಜಾಲಿಯಾಗಿ ರೈಡ್ ಮಾಡ್ತಾ ಮುಂದೆ ಹೋಗಿ ಆಪೋಸಿಟ್ ನಲ್ಲಿ ಬಲಿಸ್ಕೊ ಬರ್ತಾ ಇರೋವಾಗ ಜೆಟ್ ಮತ್ತೆ ಆಕ್ಟೇವಿಯಸ್ ನಿಂದ ಒಂದ್ ಕಟ್ಟಲ ಕಾರ್ನ ಕಂಟ್ರೋಲ್ ಮಾಡಕ್ಕಾಗದೆ ಕ್ರಾಶ್ ಆಗಿ ಅದಾಗೆ ಸಿಡ್ದೋಗುತ್ತೆ.
ನಮ್ ಹೀರೋನ ಅವನ್ನ ತುಂಬಾ ದೂರ ಫಾಲೋ ಮಾಡಿ ಕೊನೆಗೆ ಅವನ ಹತ್ರ ಬಂದು ಹೀಗ್ ಮಾಡ್ಬೇಡ, ಆ ಟ್ಯಾಬ್ಲೆಟ್ ನ ಕೊಟ್ಬಿಡು ಅಂತ ಕೇಳ್ತಾರೆ. ಅದಕ್ಕೆ ಅವನು ಈ ವಯಸ್ಸಾದ ಜೀವನ ನಂಗೆ ಇಷ್ಟ ಇಲ್ಲ, ನಾನು ಯಾವಾಗ್ಲೂ ಹೆಂಗಾಗಿರ್ಬೇಕು, ಅದರಿಂದ ಯಾವ್ದೇ ಕಾರಣಕ್ಕೂ ಈ ಟ್ಯಾಬ್ಲೆಟ್ ನ ಕೊಡಲ್ಲ ಅಂತ ಮಾತಾಡ್ತಾ ಮುಂದೆ ಇರೋ ಒಂದ್ ಮರನ್ ಗಮನಿಸದೆ ಹಾರ್ಕೊಂಡೋಗಿ ಬಿದ್ದು ಕೊನೆಗೆ ಇವ್ರ ಹತ್ರ ಸಿಗಾಕೋತಾನೆ. ಆಗ ಇವರು ಆ ಟ್ಯಾಬ್ಲೆಟ್ ನ ತಗೊಂಡು ಪ್ರಕೃತಿನ ಯಾವತ್ತೂ ಬದಲಾಯಿಸೋ ಪ್ರಯತ್ನ ಪಡಬೇಡ ಅಂತ ಹೇಳಿ ಅವನ ಅಟಿಲ ಹತ್ರ ಕೊಟ್ಟು ಇವ್ರನ್ನೆಲ್ಲ ಮ್ಯೂಸಿಯಂ ನಲ್ಲಿ ಕಟ್ಟಾಕು ಅಂತ ಅಲ್ಲಿಂದ ಕಳಿಸ್ತಾರೆ. ಇದೇ ಸಮಯ ಈ ಕಡೆ ಹೊಡೆದೋಗಿರೋ ಆ ಪ್ರೆಸಿಡೆಂಟ್ ನ ಸಕಿಜುವಿಯ ಹೀಟ್ ಮಾಡ್ತಾ ಅಂಟಿಸ್ತಾ ಇರ್ಬೇಕಾದ್ರೆ ಇವಾಗ ಅವರು ಅವ್ರ ಜೊತೆ ಚೆನ್ನಾಗಿ ಮಾತಾಡಕ್ ಶುರು ಮಾಡ್ತಾರೆ. ಇವಾಗ ನಾವು ಎಲ್ರನ್ನೂ ಮತ್ತೆ ಮ್ಯೂಸಿಯಂ ತಗೊಂಡೋಗ್ಬೇಕು, ಅದಕ್ಕೆ ನೀನೇ ಹೆಲ್ಪ್ ಮಾಡ್ಬೇಕು ಅಂತ ಪ್ಯಾರೋಗ್ ಹೇಳಿ ಅವ್ನ ಟ್ಯಾಬ್ಲೆಟ್ ನ ಅವನ ಹತ್ರ ಕೊಡ್ತಾರೆ. ಆಗ ಅವನು ಒಂದ್ ಮಂತ್ರ ಹಾಕಿ ಅದನ್ನ ಆಕ್ಟಿವೇಟ್ ಮಾಡಿದ ತಕ್ಷಣ ಇಲ್ಲಿರೋ ಎಲ್ಲಾ ಪ್ರಾಣಿಗಳು ಮತ್ತೆ ಇವಾಗ ಮ್ಯೂಸಿಯಂ ಕಡೆ ನಡೆಯೋಕ್ ಶುರು ಮಾಡ್ತವೆ. ಇವಾಗ ಗೈಡ್ ರೆಬೇಕಾ ಒಂದ್ ಟ್ಯಾಕ್ಸಿನಲ್ಲಿ ಹೊರಗಡೆ ಹೋಗ್ತಾ ಇರೋವಾಗ ದಾರಿನಲ್ಲಿ ಎಲ್ಲಾ ವಿಷಯಗಳನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟು ನಮ್ ಹೀರೋ ಹೇಳಿರೋದಲ್ಲ ನಿಜಾನೇ ಅನ್ನೋದನ್ನ ಇವಾಗ ಅರ್ಥ ಮಾಡ್ಕೋತಾರೆ. ಈ ಕಡೆ ಮ್ಯೂಸಿಯಂ ನಲ್ಲಿ ನಮ್ ಹೀರೋ ಎಲ್ರನ್ನೂ ಹೊರಗಡೆ ಕರೆದು ಅವ್ರ ಜಾಗ ಕಳಿಸ್ತಾ ಇರೋವಾಗ ಅಲ್ಲಿಗ ಪ್ರೆಸಿಡೆಂಟ್ ಬಂದು ಇವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ. ಇದೇ ಸಮಯ ರೆಬೇಕಾನು ಅಲ್ಲಿಗೆ ಬರ್ತಾರೆ. ಇವಾಗ್ಲಾದ್ರೂ ನಾನು ಹೇಳೋದು ನಂಬ್ತೀಯಾ, ನೀನು ಆ ಸೆಕೆಜುವೆ ಜೊತೆ ಮಾತಾಡ್ಬೇಕಾ, ಹಾಗಾದ್ರೆ ಬಾ ಅಂತೇಳಿ ಕರ್ಕೊಂಡೋದಾಗ ಇವ್ರು ಅವಳನ್ನ ನಾನು ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳಿ ಇವ್ರು ಮಾಡ್ತಾ ಇರೋ ರಿಸರ್ಚ್ ಬೇಕಾಗಿರೋ ಎಲ್ಲಾ ವಿಷಯಗಳನ್ನು ಕೇಳಿ ತಿಳ್ಕೊಳಕ್ ಶುರು ಮಾಡ್ತಾರೆ. ಇವಾಗ ಎಲ್ರು ತಮ್ಮ ಪೊಸಿಷನ್ಗೆ ಹೋಗ್ತಾ ಇರ್ಬೇಕಾದ್ರೆ ಇವರು ಹೊರಗಡೆ ಬಂದು ಎಲ್ರು ಬಂದ್ರ ಅಂತ ಚೆಕ್ ಮಾಡ್ತಾ ಇರೋವಾಗ ಹೇ ಡೆಕ್ಸ್ಟರ್, ನನ್ ಮೇಲೆ ಏನಾದ್ರು ಕೋಪನ? ಪ್ರೆಸಿಡೆಂಟ್ ಅವ್ರನ್ನ ಸಮಾಧಾನ ಮಾಡಿ ಎಲ್ರು ಬಂದ್ರ ಅಂತ ಕೇಳಿದಾಗ ಇಲ್ಲ ಇನ್ನೂ ಇಬ್ರು ಬರ್ಲಿಲ್ಲ, ನಾವು ಅವ್ರನ್ನ ಕಲ್ಕೊಂಡ್ವಿ ಅಂತ ಮಾತಾಡ್ತಾ ಇರೋವಾಗ್ಲೇ ಆ ಇಬ್ರು ಇವಾಗ ಭಯಂಕರವಾದ ಹೀರೋಯಿಸಮ್ ನಲ್ಲಿ ಹಾಗೆ ಒಳಗಡೆ ಬಂದ್ ಸೇರ್ತಾರೆ. ಇವಾಗ ಬೆಳಗಿನ ಸಮಯ ಪ್ರೆಸಿಡೆಂಟ್ ಇವ್ರನ್ನ ನಾಳೆ ನಾವು ಮತ್ತೆ ಮೀಟ್ ಮಾಡೋಣ ಅಂತ ಹೇಳಿದಾಗ ನಾಳೆ ನಾನು ಇಲ್ಲಿ ಇರ್ತೀನ ಇಲ್ವಾ ಅಂತ ನಂಗೆ ಗೊತ್ತಿಲ್ಲ ಅಂತ ಇವ್ರು ಹೇಳ್ತಾರೆ. ಸರಿಯಾಗಾದ್ರೂ ಗುಡ್ ಬೈ ಅಂತ ಹೇಳಿ ಇವ್ರ ಮಗನ ಹತ್ರ ನಿನ್ ತಂದೆ ಒಬ್ರು ಒಳ್ಳೆ ವ್ಯಕ್ತಿ ಅಂತ ಹೇಳ್ತಾ ಹಾಗೆ ಫ್ರೀಸ್ ಆಗ್ಬಿಡ್ತಾರೆ. ಇವಾಗ ಕಂಪ್ಲೀಟ್ ಆಗಿ ಬೆಳಗಾದ್ಮೇಲೆ ರಾತ್ರಿ ನಡೆದಿರೋ ಎಲ್ಲಾ ವಿಷಯಗಳು ನ್ಯೂಸ್ ನಲ್ಲಿ ಬರ್ತಾ ಇದೆ. ಇದನ್ನ ಮ್ಯೂಸಿಯಂ ನ ಡೈರೆಕ್ಟರ್ ನೋಡಿ ನಿಂಗ್ ನಾನು ಕೊಟ್ಟಿರೋ ಕೊನೆ ಚಾನ್ಸು ಮುಗುತ್ತು, ಇವಾಗ ಟಾರ್ಚ್ ಮತ್ತೆ ಕೀಸನ್ ಕೊಟ್ಟು ಇಲ್ಲಿಂದ ಹೊರಡು ಅಂತ ಹೇಳಿ ಹಾಗೆ ಹೊರಗಡೆ ಬರ್ತಾರೆ. ಹಾಗೆ ಬಂದ್ ನೋಡ್ದಾಗ ತಾನೆ ಗೊತ್ತಾಗತ್ತೆ ಇದರಿಂದ ಈ ಮ್ಯೂಸಿಯಂ ತುಂಬಾನೇ ಫೇಮಸ್ ಆಗಿ ತುಂಬಾ ಜನರು ಅಲ್ಲಿಗೆ ವಿಸಿಟ್ ಮಾಡೋಕ್ ಶುರು ಮಾಡಿದಾರೆ ಅಂತ. ಇದನ್ನೆಲ್ಲ ನೋಡೋರು ಆ ಟಾರ್ಚು ಮತ್ತೆ ಕೀಸ್ನ ನಮ್ ಹೀರೋಗೆ ವಾಪಸ್ ಕೊಟ್ಟು ಏನೂ ಮಾತಾಡದೆ ಅಲ್ಲಿಂದ ಹೊರಟೋಗ್ತಾರೆ. ಇದೆಲ್ಲ ನಡೆದು ತುಂಬಾ ದಿನಗಳ ನಂತರ ನಮ್ ಹೀರೋಗ ನೈಟ್ ಕಾರ್ಡ್ ಕೆಲಸ ಪರ್ಮನೆಂಟ್ ಆಗಿ ಅವ್ರ ಮಗ ಇವಾಗ ತನ್ನ ಪೇರೆಂಟ್ಸ್ ಮೀಟಿಂಗ್ ನಲ್ಲಿ ತನ್ನ ತಂದೆ ಒಬ್ರು ಮ್ಯೂಸಿಯಂ ನ ನೈಟ್ ಕಾರ್ಡ್ ಅಂತ ತುಂಬಾನೇ ಹೆಮ್ಮೆಯಾಗಿ ಹೇಳ್ಕೊತಾನೆ. ಮ್ಯೂಸಿಯಂ ನಲ್ಲೂ ಇವಾಗ ಯಾವ್ದೇ ರೀತಿ ಜಗಳನೂ ಇಲ್ಲ, ಬರೀ ಪಾರ್ಟಿ ಮಾತ್ರ. ಪ್ರೆಸಿಡೆಂಟು ಆ ಸೆಕೆಜುವೆ ಜೊತೆ ಸೆಟ್ಲ್ ಆದ್ರು. ಆ ಕೋತಿಗೂ ನಮ್ ಹೀರೋನ್ ಸೀಟ್ ಸಿಕ್ತು. ಜೆಡ್ ಮತ್ತೆ ಆಕ್ಟೇವ್ಗೆ ಹೊಸ ಕಾರ್ ತಗೊಂಡ್ರು. ನಮ್ ಹೀರೋನ್ ಮಗನು ಇವಾಗ ಡೈನೋಸರ್ ಮೇಲೆ ಜಾಲಿಯಾಗಿ ರೈಡ್ ಮಾಡೋಕ್ ಶುರು ಮಾಡ್ದ. ಇಲ್ಲಿಗೆ ಈ ವಿಡಿಯೋ ಮುಗಿತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಏನಾದರೂ 1000 ಲೈಕ್ಸ್ ರೀಚ್ ಆದ್ರೆ ನೆಕ್ಸ್ಟ್ ಪಾರ್ಟ್ನು ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡ್ತೀನಿ. ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಸಿಗೋಣ. ಬಾಯ್.